ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೆಕ್ಟಿಪ್ ಚಾನಲ್. ನಾನು ನಿಮ್ಮ ಸಾಗರ್. ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಸಾರ್ಟಿಂಗ್. ಸೊ ಇಲ್ಲಿ ಸಾರ್ಟಿಂಗ್ ಅಂದ್ರೆ ಏನು ಮತ್ತು ಅದರ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ನ ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಸಾರ್ಟಿಂಗ್ ಈಸ್ ನಥಿಂಗ್ ಬಟ್ ಇಟ್ ಈಸ್ ದ ಪ್ರೊಸೆಸ್ ಆಫ್ ಆರ್ಡರಿಂಗ್ ಆರ್ ಅರೇಂಜಿಂಗ್ ಎ ಗಿವನ್ ಕಲೆಕ್ಷನ್ ಆಫ್ ಎಲಿಮೆಂಟ್ಸ್ ಇನ್ ಸಮ್ ಪರ್ಟಿಕ್ಯುಲರ್ ಆರ್ಡರ್. ಅಂದರೆ ಈಗ ಎಲಿಮೆಂಟ್ಸ್ನ ಕೊಟ್ಟಿರ್ತಾರೆ ಅಂತ ಅನ್ಕೊಳ್ರಿ. ಆ ಎಲಿಮೆಂಟ್ಸ್ನ ನಾವೇನು ಮಾಡ್ತೀವಿ, ಇನ್ ದ ಫಾರ್ಮ್ ಆಫ್ ಅಸೆಂಡಿಂಗ್ ಅಥವಾ ಡಿಸೆಂಡಿಂಗ್ ಆರ್ಡರಲ್ಲಿ ಅರೇಂಜ್ ಮಾಡಲಿಕ್ಕೆ ನಾವೇನಂತೀವಿ, ಸಾರ್ಟಿಂಗ್ ಅಂತ ಕರಿತೀವಿ. ಓಕೆ, ಸೊ ಇದು ನಿಮಗೆ ಎಕ್ಸಾಮಲ್ಲಿ 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸ್ ಕೇಳೋ ಕ್ವಶನ್. ವಾಟ್ ಈಸ್ ಸಾರ್ಟಿಂಗ್ ಅಂಡ್ ರೈಟ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್. ಓಕೆ, ಇಲ್ಲಿ ನೀವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಾರ್ಟಿಂಗ್ಸ್ ನೋಡ್ಬೋದು. ಬಬಲ್ ಸಾರ್ಟು, ಸೆಲೆಕ್ಷನ್ ಸಾರ್ಟು ಮತ್ತು ಇನ್ಸರ್ಷನ್ ಸಾರ್ಟು. ಈ 3 ಸಾರ್ಟ್ಸು ಈ ಒಂದು ಯೂನಿಟಲ್ಲಿ ನಾವು ಡಿಸ್ಕಸ್ ಮಾಡಲಿಕ್ಕೆ ಹೋಗ್ತಾ ಇರೋದು. ಓಕೆ, ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಒನ್ ಬೈ ಒನ್. ಸೊ ಇಲ್ಲಿ ನಿಮಗೆ ಬಬಲ್ ಸಾರ್ಟ್ ಅಂತ ಬಂದಾಗ, ಸೊ ವಾಟ್ ಈಸ್ ಬಬಲ್ ಸಾರ್ಟ್? ಸೊ ಇನ್ ಬಬಲ್ ಸಾರ್ಟ್ ಅಲ್ಲಿ ಯಾವ ತರ ವರ್ಕ್ ಆಗುತ್ತೆ ಅಂದ್ರೆ, ಇಟ್ ಈಸ್ ರಿಪೀಟೆಡ್ಲಿ ಸ್ವಾಪಿಂಗ್ ಅಡ್ಜಸೆಂಟ್ ಎಲಿಮೆಂಟ್. ಅಡ್ಜಸೆಂಟ್ ಎಲಿಮೆಂಟ್ ಮೀನ್ಸ್, ಸೊ ದಿಸ್ ಒನ್ ಇಸ್ ದ ಫಸ್ಟ್ ಎಲಿಮೆಂಟ್, ದಿಸ್ ಈಸ್ ದ ಅಡ್ಜಸೆಂಟ್ ಎಲಿಮೆಂಟ್. 7 is the adjacent element of 8. Okay, if they are in the wrong order ಅಂತ ಅಂದ್ರೆ, ಸೊ ಫಾರ್ ಎಕ್ಸಾಂಪಲ್ ಟೇಕ್ ಹಿಯರ್ ಒಂದು ಎಕ್ಸಾಂಪಲ್ ಇದೆ. ಸೊ ಇದರಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಕಂಪೇರ್ ಟು ದಿಸ್ ನಂಬರ್ 8 is bigger, right? 7 is smaller. ಸೊ ಇಲ್ಲಿ ಆಸ್ ಪರ್ ನಾನು ಒಂದು ಹಿಂಟ್ ಕೊಡ್ತೀನಿ. ಬಬಲ್ ಸಾರ್ಟ್ ಅಲ್ಲಿ ಬಿಗ್ಗರ್ ಲೆಟರ್ ಆರ್ ಬಿಗ್ ನಂಬರ್ ಈಸ್ ಗೋಸ್ ಟು ದ ರೈಟ್ ಸೈಡ್. ಓಕೆ, ಅಂದ್ರೆ ಅಸೆಂಡಿಂಗ್ ಆರ್ಡರ್ ಅಲ್ಲಿ ನಾವು ಅರೇಂಜ್ ಮಾಡ್ತಿದೀವಿ ಅಂತ ಅಂದ್ರೆ, ನಮಗೆ ಫಸ್ಟ್ ಪಾಸ್ ಅಲ್ಲಿ ಈ ರೈಟ್ ಮೋಸ್ಟ್ ಸೈಡ್ ಅಲ್ಲಿ ಏನಾಗುತ್ತೆ ಅಂತ ಅಂದ್ರೆ, ಬಿಗ್ ನಂಬರ್ ಈಸ್ ಗೋಯಿಂಗ್ ಟು ಬಿ ಪ್ಲೇಸ್ಡ್. ಓಕೆ, ಇದನ್ನೊಂದು ಇಂಟ್ನ ನೀವು ನೆನಪಿಟ್ಕೊಳ್ರಿ. ಬಬಲ್ ಮೀನ್ಸ್ ಬಿಗ್ ನಂಬರ್ ಈಸ್ ಗೋಯಿಂಗ್ ಟು ಬಿ ಸಾರ್ಟೆಡ್ ಫಸ್ಟ್ ಎಟ್ ದ ರೈಟ್ ಸೈಡ್ ಅಂತ. ಓಕೆ, ಇಲ್ಲಿ ನೋಡ್ಬೋದು ನೀವು ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಬಬಲ್ ಸಾರ್ಟ್ ಅಂತ ಇದೆ. ಸೊ ಯಾವ ತರ ವರ್ಕ್ ಆಗುತ್ತೆ ಬಬಲ್ ಸಾರ್ಟ್? ಫಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಅಂದ್ರೆ, ಐ ಆಮ್ ಕನ್ಸಿಡರ್ ದ ಎಲಿಮೆಂಟ್ಸ್ ಲಿಸ್ಟ್. ಓಕೆ, ಇಲ್ಲಿ ನಮ್ಮ ಲಿಸ್ಟ್ ಅಂತ ಕನ್ಸಿಡರ್ ಮಾಡಿದ್ದೀನಿ. ಅದರಲ್ಲಿ 6 ಎಲಿಮೆಂಟ್ಸ್ ಇದಾವೆ. 6 ಎಲಿಮೆಂಟ್ಸ್ ನಾನು ಯಾವ ತರ ಸಾರ್ಟ್ ಮಾಡೋದು ಅಂತ. ಸೊ ಯು ಸಿ ಹಿಯರ್ ದೇರ್ ಇಸ್ ನೋ ಎನಿ ಅಸೆಂಡಿಂಗ್ ಆರ್ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಇಲ್ಲ. ಇದು ಅನ್ಸಾರ್ಟೆಡ್ ಎಲಿಮೆಂಟ್ ಅಂತ ಕರೀತಾರೆ. ಇದನ್ನ ನಾನು ಈಗ ಸಾರ್ಟ್ ಮಾಡಬೇಕು ಯೂಸಿಂಗ್ ಬಬಲ್ ಸಾರ್ಟ್ ಮೆಥಡ್. ಓಕೆ, ಸ್ಟೆಪ್ 2 ದಲ್ಲಿ ಏನಿದೆ, ಎಲಿಮೆಂಟ್ ಎಟ್ ಇಂಡೆಕ್ಸ್ 0. ಇಂಡೆಕ್ಸ್ 0 ಅಂದ್ರೆ ದಿಸ್ ಒನ್. ಓಕೆ, ಲಿಸನ್, ಎಲಿಮೆಂಟ್ ಮೀನ್ಸ್ 8 ಇದೆ ಇಲ್ಲಿ. ಇಂಡೆಕ್ಸ್ 0 ದಲ್ಲಿ 8 ಇದೆ. ಈಸ್ ಕಂಪೇರ್ಡ್ ವಿತ್ ದ ಎಲಿಮೆಂಟ್ ಎಟ್ ಇಂಡೆಕ್ಸ್ 1. ಸೊ ಇಂಡೆಕ್ಸ್ 1 ಅಲ್ಲಿ ಇರೋದು ಎಲಿಮೆಂಟ್ ಯಾವುದು? 7. ಓಕೆ, ಇಲ್ಲಿ ಏನಾಗುತ್ತೆ, ಬಬಲ್ ಸಾರ್ಟ್ ಅಲ್ಲಿ ಸಾರ್ಟಿಂಗ್ ಫ್ರಮ್ ದ ಇನಿಷಿಯಲ್ ಪಾಯಿಂಟ್ ಇಂದ ಸ್ಟಾರ್ಟ್ ಆಗುತ್ತೆ. ಇನಿಷಿಯಲ್ ಪಾಯಿಂಟ್ ಈಸ್ 0 ಅಂಡ್ ದಿಸ್ 0 ಈಸ್ ಕಂಪೇರ್ಡ್ ವಿತ್ ದ ಇಂಡೆಕ್ಸ್ ವ್ಯಾಲ್ಯೂ 1. ಓಕೆ, ಇಫ್ ದ ಫಸ್ಟ್ ಎಲಿಮೆಂಟ್ ಈಸ್ ಬಿಗ್ಗರ್, ಫಾರ್ ಎಕ್ಸಾಂಪಲ್ ಇಲ್ಲಿ 0th ಎಲಿಮೆಂಟ್ ಏನಿದೆ, 8 ಇದೆ. 8 ಈಸ್ ಗ್ರೇಟರ್ ದೆನ್ 7, ರೈಟ್? ಸೊ ಇನ್ ಕೇಸ್ ಆ ಸಿಚುವೇಶನ್ ಇದ್ದಾಗ, 8 ಈಸ್ ಗ್ರೇಟರ್ ದೆನ್ 7 ಇದ್ದಾಗ, ಇಟ್ ಈಸ್ ಸ್ವ್ಯಾಪ್ಡ್ ವಿತ್ ದ ಸೆಕೆಂಡ್ ಎಲಿಮೆಂಟ್. ಅಂದ್ರೆ ಇದನ್ನ ನಾವು ಸ್ವ್ಯಾಪ್ ಮಾಡ್ಬೇಕು. ಅದಕ್ಕೆ ಸ್ವ್ಯಾಪ್ ಅಂತ ಕರಿತೀವಿ. ಅಂದ್ರೆ ಎಸ್ ಅಂತ ಬರೆದ್ರೆ ಸ್ವ್ಯಾಪ್ ಅಂತ. ಸೊ ಎಲ್ಸ್ ನೋ ಚೇಂಜ್ ಅಂದ್ರೆ ಏನು, ಇದು ಇನ್ ಕೇಸ್ ಇದೇನಾದ್ರೂ ಸ್ಮಾಲರ್ ಇದ್ರೆ ಕಂಪೇರ್ ಟು ದಿಸ್ ಎಲಿಮೆಂಟ್, ನೀವೇನೇ ಯಾವುದೇ ರೀತಿಯಾಗಿ ಸ್ವ್ಯಾಪ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ನೋ ಚೇಂಜ್ ಅಂತ ಬರಿಬೇಕು. ಸೊ ನೆಕ್ಸ್ಟ್ ಸ್ಟೆಪ್ 4 ಅಲ್ಲಿ, ದ ಎಲಿಮೆಂಟ್ ಎಟ್ ಇಂಡೆಕ್ಸ್ 1 ಈಸ್ ಕಂಪೇರ್ಡ್ ವಿತ್ ದ ಎಲಿಮೆಂಟ್ ಎಟ್ ಇಂಡೆಕ್ಸ್ 2. ಇನ್ ಕೇಸ್ ಇದು ಬಿಗ್ಗರ್ ಇತ್ತು ಅಂತ ಅನ್ಕೊಳ್ರಿ. ಇದನ್ನ ಏನ್ ಮಾಡ್ತೀನಿ, ನಾನು ಸ್ವ್ಯಾಪ್ ಮಾಡ್ತೀನಿ. ಓಕೆ, ಸ್ವ್ಯಾಪ್ ಮಾಡಿದ ಕೂಡ ನೆಕ್ಸ್ಟ್ ಇಲ್ಲಿ ಬರುತ್ತೆ ಅದು 8 ನಂಬರ್. 8 ಇಲ್ಲಿ ಬಂದಾಗ, ಫಾರ್ ಎಕ್ಸಾಂಪಲ್ ಇಯರ್ ಐ ಆಮ್ ಗೋಯಿಂಗ್ ಟು ಪ್ಲೇಸ್ ದಿಸ್ 7 ಇಯರ್ ಅಂಡ್ 8 ಇಯರ್. ಈ 8 ನ ಮತ್ತೆ ಇಂಡೆಕ್ಸ್ 2 ಅಂದ್ರೆ ಇದು ಇಂಡೆಕ್ಸ್ 0, ಇದು ಇಂಡೆಕ್ಸ್ 1 ಅಲ್ಲ. ಇಂಡೆಕ್ಸ್ 2 ಅಲ್ಲಿ ಇರ್ತಕ್ಕಂಥ ಎಲಿಮೆಂಟ್ ಜೊತೆ ನಾನು ಕಂಪೇರ್ ಮಾಡಬೇಕು. ಇಂಡೆಕ್ಸ್ 2 ಅಲ್ಲಿ ಯಾವ್ದಿದೆ, ಈಗ ಇಲ್ಲಿ 13 ಇದೆ. ಸೊ ಈ ತರ ಕಂಪ್ಯಾರಿಸನ್ ಆಗ್ತಾ ಹೋಗುತ್ತೆ. ದಿಸ್ ಕಂಟಿನ್ಯೂಸ್ ಟಿಲ್ ಎಂಡ್ ಆಫ್ ದಿ ಲಿಸ್ಟ್. ಎಂಡ್ ಆಫ್ ದಿ ಲಿಸ್ಟ್ ಮೀನ್ಸ್ n-1 ತನ ಪಾಸ್ ಆಗುತ್ತೆ. ಸೊ ರಿಪೀಟ್ ದ ಸೇಮ್ ಸ್ಟೆಪ್ ಫಾರ್ ರಿಮೈನಿಂಗ್ ಎಲಿಮೆಂಟ್ಸ್. ಸೊ ಇನ್ ಈಚ್ ಪಾಸ್, ಆಫ್ಟರ್ ಫಸ್ಟ್ ಪಾಸ್ ದ ಲಾರ್ಜೆಸ್ಟ್ ಎಲಿಮೆಂಟ್ ವಿಲ್ ರೀಚ್ ದ ಎಂಡ್ ಆಫ್ ದಿ ಲಿಸ್ಟ್. ನಾನು ಹೇಳಿದ್ನಲ್ಲ, ಇನ್ ಬಬಲ್ ಸಾರ್ಟ್ ಅಲ್ಲಿ ಒಂದು ಪಾಸ್ಗೆ ಏನಾಗುತ್ತೆ ಅಂತ ಅಂದ್ರೆ, ಲಾರ್ಜೆಸ್ಟ್ ಎಲಿಮೆಂಟ್ ಬಂದ್ಬಿಟ್ಟು ಇಲ್ಲಿ ಪ್ಲೇಸ್ ಆಗುತ್ತೆ ಎಟ್ ದಿ ಲಾಸ್ಟ್, ಅಂದ್ರೆ ಎಂಡ್ ಆಫ್ ದಿ ಲಿಸ್ಟ್. ಓಕೆ, ಇದ್ರದ್ದು ಒಂದು ಎಕ್ಸಾಂಪಲ್ ಮುಖಾಂತರ ನಾವು ಡಿಸ್ಕಸ್ ಮಾಡೋಣ ಹೌ ದ ಬಬಲ್ ಸಾರ್ಟ್ ಈಸ್ ವರ್ಕ್ಸ್. ಓಕೆ, ಹಿಯರ್ ಒನ್ ಎಕ್ಸಾಂಪಲ್ ಇಸ್ ದೇರ್. ಬಬಲ್ ಸಾರ್ಟ್, ಟೇಕ್ ದ ಸೇಮ್ ನಮ್ ಲಿಸ್ಟ್ ಅಂಡ್ ಗಿವ್ ದ ಇಂಡೆಕ್ಸ್ ವ್ಯಾಲ್ಯೂಸ್ ಫಾರ್ ದಟ್ 0, 1, 2, 3, 4, 5 ಅಂತ ಕೊಟ್ಟಿದ್ದೀನಿ. ಓಕೆ, ಸೊ ಅದೇ ಲಿಸ್ಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಇದು ನಾನು ಕಂಪ್ಯಾರಿಸನ್ ಮಾಡ್ತಾ ಇದ್ದೀನಿ ಪಾಸ್ 1 ಅಲ್ಲಿ. ಅಂಡ್ ರಿಮೆಂಬರ್, ಇನ್ ಬಬಲ್ ಸಾರ್ಟು ಮತ್ತು ಯಾವುದೇ ಸಾರ್ಟ್ ಆಗಿರ್ಬೋದು, ಕಂಪ್ಯಾರಿಸನ್ ಅಂದರೆ ಪಾಸ್ ಎಷ್ಟಾಗ್ತವೆ ಅಂತ ಅಂದರೆ, ಇಯರ್ ಟೋಟಲ್ ಹೌ ಮೆನಿ ಎಲಿಮೆಂಟ್ಸ್ ಆರ್ ದೇರ್? 1, 2, 3, 4, 5, 6 ಎಲಿಮೆಂಟ್ಸ್ ಇದಾವಲ್ಲ. ಸೊ n = 6 ಅಂದರೆ ನಾವು 5 ಪಾಸ್ನ ಮಾಡಬೇಕು. ಇಟ್ ಮೀನ್ಸ್ n-1 ಪಾಸಲ್ಲಿ ನಮಗೆ
ಏನಾಗುತ್ತೆ, ಈ ಸಾರ್ಟಿಂಗ್ ಕಂಪ್ಲೀಟ್ ಆಗುತ್ತೆ. ಯಾವುದೇ ಆಗಿರ್ಬೋದು, ಅದು ಬಬಲ್ ಸಾರ್ಟು, ಇನ್ನು ಮಿಕ್ಕಿದ 2 ಸಾರ್ಟಿಂಗ್ ಮೆಥಡ್ಸ್ನ ಆಗಿರ್ಬೋದು. ಇದನ್ನು ನೀವು ಮೈಂಡಲ್ಲಿ ಇಟ್ಕೊಳ್ರಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ನೋಡ್ಬೋದು ನೀವು, ಐ ಆಮ್ ಗೋಯಿಂಗ್ ಟು ಕಂಪೇರ್ ದ ನಂಬರ್ಸ್ ಇನ್ ಪಾಸ್ 1. ಸೊ 8ನ 7 ಜೊತೆ ಕಂಪೇರ್ ಮಾಡಿದರೆ ವಿಚ್ ಒನ್ ಈಸ್ ಬಿಗ್ಗರ್? 8 ಈಸ್ ಬಿಗ್ಗರ್. ಹಂಗಾಗಿ 8ನ ನೀವು ಅಡ್ಜಸೆಂಟ್ ಅಂದರೆ 7 ಪ್ಲೇಸ್ಗೆ ಹಾಕಿ ಈ 7ನ ಈ ಕಡೆ ಹಾಕಬೇಕು. ಸೊ ಇದು ಆ ಲಿಸ್ಟ್. ನೆಕ್ಸ್ಟ್ ಅಗೇನ್ ದಟ್ 8 ಈಸ್ ಗೋಯಿಂಗ್ ಟು ಬಿ ಕಂಪೇರ್ಡ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್. ಅಂದರೆ ಇಂಡೆಕ್ಸ್ 1 ಟು ಇಂಡೆಕ್ಸ್ 2 ಕಂಪೇರ್ ಆಗ್ತಾ ಇದೆ ಇಲ್ಲಿ. ಸೊ ಇಲ್ಲಿ ಯಾವುದು ಬಿಗ್ಗರ್ ಇದೆ? 8 to 13, 13 ಬಿಗ್ಗರ್. ಅಂದರೆ ಇದು ಕರೆಕ್ಟ್ ಪೊಸಿಷನಲ್ಲಿ ಇದೆ. ಇದನ್ನು ನಾವು ಚೇಂಜ್ ಮಾಡೋದು ನೆಸೆಸಿಟಿ ಇಲ್ಲ, ಅದಕ್ಕೆ ನೋ ಚೇಂಜ್ ಅಂತ ಬರೀರಿ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದ್ಬಿಟ್ಟು ಹಿಯರ್ ಇಲ್ಲಿ ಏನು ಪ್ರೊಸೆಸ್ ಅಂದರೆ, ಈ ಬಬಲ್ ಸಾರ್ಟಲ್ಲಿ ಬಿಗ್ಗರ್ ನಂಬರ್ನ ನಾವು ಹೋಲ್ಡ್ ಮಾಡಬೇಕು. ಸೊ ಬಿಗ್ಗರ್ ನಂಬರ್ ಈಸ್ 13 ಕಂಪೇರ್ ಟು ದಿಸ್ 1. ಸೊ 1 ಈಸ್ ಲೆಸ್ ದೆನ್ 13. ಸೊ ಹಂಗಾಗಿ 1ನ ನಾವು ಸ್ವ್ಯಾಪ್ ಮಾಡಿದ್ದೀವಿ ಇಲ್ಲಿ. ಓಕೆ, 1 ಯಾವ ಪ್ಲೇಸಲ್ಲಿ ಬಂತು? ಈ ಪ್ಲೇಸಲ್ಲಿ ಬಂತು. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಅಗೇನ್ 13 ಈಸ್ ಕಂಪೇರ್ಡ್ ವಿತ್ ದ -9. ಇಲ್ಲಿ -9 ಈಸ್ ಸ್ಮಾಲರ್, ಹಂಗಾಗಿ ಅದನ್ನು ಸ್ವ್ಯಾಪ್ ಮಾಡಿರಿ. ಸ್ವ್ಯಾಪ್ ಅಂತ ಬರೀರಿ. -9 ಅದ್ರ ಬಿಹೈಂಡ್ ಅಂದರೆ ಅಡ್ಜಸೆಂಟ್ಗೆ ಪ್ಲೇಸ್ ಆಗುತ್ತೆ. ಆಫ್ಟರ್ ದಟ್ 13 ಈಸ್ ಗೋಯಿಂಗ್ ಟು ಬಿ ಕಂಪೇರ್ ವಿತ್ 4. ಸೊ ಇಲ್ಲಿ ಮೇನ್ ಇಂಟೆನ್ಷನ್, ಮೇನ್ ಏಮ್ ಆಫ್ ದಿಸ್ ಬಬಲ್ ಸಾರ್ಟಿಂಗಲ್ಲಿ ಬಿಗ್ಗರ್ ನಂಬರ್ನ ನಾವು ಕಂಪೇರ್ ಮಾಡ್ಕೊತ ಹೋಗ್ತೀವಿ. ಈ 13ನ ನಾನು 4 ಜೊತೆ ಕಂಪೇರ್ ಮಾಡಿದಾಗ 4 ಈಸ್ ಲೆಸರ್ ದೆನ್ 13, ಹಂಗಾಗಿ 4 ಲೆಫ್ಟ್ ಸೈಡ್ ಹೋಗುತ್ತೆ. ಇಲ್ಲಿ ನೀವು ನೋಡ್ಬೋದು ಎಲ್ಲ ಇವು ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಇವು. ಸೊ ದಿಸ್ ಒನ್ ಈಸ್ ಓನ್ಲಿ ದ ಸಾರ್ಟೆಡ್ ಎಲಿಮೆಂಟ್. ಇಟ್ ಮೀನ್ಸ್ ಬಬಲ್ ಸಾರ್ಟಲ್ಲಿ ಫಸ್ಟ್ ಎಲಿಮೆಂಟ್ ಸಾರ್ಟ್ ಆಗೋದು, ಅದು ರೈಟ್ ಮೋಸ್ಟ್ ಅಲ್ಲಿ ಸಾರ್ಟ್ ಆಗೋದು, ಅದು ಬಿಗರ್ ನಂಬರ್. ಓಕೆ, ಅದೇ ಥರ ಕಂಪ್ಯಾರಿಸನ್ ಇನ್ ಪಾಸ್ 2. ಇಲ್ಲಿ ನೀವು ಒಂದು ಸಾರ್ಟ್ ಆದರೆ ಇದನ್ನು ಮತ್ತೆ ಕಂಪೇರ್ ಮಾಡೋಗಿಲ್ಲ ನೆಕ್ಸ್ಟ್ ಪಾಸಲ್ಲಿ. ಸೊ ಫಾರ್ 1 ಪಾಸ್ 1 ಎಲಿಮೆಂಟ್ ಈಸ್ ಗೋಯಿಂಗ್ ಟು ಬಿ ಸಾರ್ಟೆಡ್ ಇಲ್ಲಿ. ಓಕೆ, ನೆಕ್ಸ್ಟ್ ಕಂಪ್ಯಾರಿಸನ್ ಪಾಸ್ 2, ಸೇಮ್ ಲಿಸ್ಟ್ನೇ ನೀವು ಏನು ಮಾಡ್ಕೋಬೇಕು, ಇಲ್ಲಿನೂ ಬರ್ಕೋಬೇಕು. ಅದೇ ಥರ ಬರ್ಕೊಂಡಾದ್ಮೇಲೆ ಕಂಪೇರ್ ವಿತ್ 7 to 8. 7 to 8 ಕಂಪೇರ್ ಮಾಡಿದರೆ 7 ಈಸ್ ಲೆಸ್, ನೋ ಚೇಂಜ್. ಅಗೇನ್ 8 to 1, 1 ಈಸ್ ಲೆಸ್, ಸೊ ಚೇಂಜ್ ಮಾಡಬೇಕಾಗುತ್ತೆ, ಸ್ವ್ಯಾಪ್ ಅಂತ ಬರೀಬೇಕು. ಅಗೇನ್ 8 to -9 ಕಂಪೇರ್ ಮಾಡಿದರೆ -9 ಈಸ್ ದ ಸ್ಮಾಲರ್, ಅದನ್ನು ಸ್ವ್ಯಾಪ್ ಮಾಡಬೇಕಾಗುತ್ತೆ. ಅಗೇನ್ 8 to 4 ಕಂಪೇರ್ ಮಾಡಿದರೆ 4 ಈಸ್ ಸ್ಮಾಲರ್, ಸ್ವ್ಯಾಪ್. ಅಗೇನ್ 8 to 13 ಮಾಡಬೇಕಿಲ್ಲಿ. ಸಾರಿ, 13 ಆಲ್ರೆಡಿ ಸಾರ್ಟ್ ಆಗಿದೆಯಲ್ಲ, 8 ಬಂದ್ಬಿಟ್ಟು ಏನಾಗುತ್ತೆ ಇಲ್ಲಿ ಸಾರ್ಟಿಂಗ್ ಪ್ಲೇಸ್ ಆಗುತ್ತೆ. ಓಕೆ, ಈ ಎರಡು ಎಲಿಮೆಂಟ್ಸ್ ಏನಾಗಿದಾವೆ ಈಗ ಸಾರ್ಟೆಡ್ ಆಗಿದಾವೆ. ರೈಟ್ ಸೈಡಲ್ಲಿ ನಮಗೆ ಸಾರ್ಟೆಡ್ ಆಗಿದಾವೆ. ಬಬಲ್ ಸಾರ್ಟಲ್ಲಿ ನಮಗೆ ರೈಟ್ ಸೈಡಲ್ಲೇ ಸಾರ್ಟ್ ಆಗೋದು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಪಾಸ್ 3. ಸೊ ಪಾಸ್ 3ಯಲ್ಲಿ ಯಾವ ಥರ ಆಗುತ್ತೆ ನೋಡ್ರಿ. ಪಾಸ್ 3ಯಲ್ಲಿ ಅಗೇನ್ ಸ್ಟಾರ್ಟ್ ವಿತ್ ದ ಇನಿಷಿಯಲ್ ಪೊಸಿಷನ್. ಸೊ 7 ಈಸ್ ಕಂಪೇರ್ ವಿತ್ 1, 1 ಈಸ್ ಸ್ಮಾಲರ್, ಸ್ವ್ಯಾಪ್. ಅಗೇನ್ 7 ಈಸ್ -9, -9 ಈಸ್ ಸ್ಮಾಲರ್, ಸ್ವ್ಯಾಪ್. ಅಗೇನ್ 7 ಕಂಪೇರ್ ವಿತ್ ದ 4, 4 ಈಸ್ ಸ್ಮಾಲರ್, ಸ್ವ್ಯಾಪ್ ಮಾಡಿರಿ. ಸೊ ಸ್ವ್ಯಾಪ್ ಆದ ನಂತರ ಈ 7 ಬಂದುಬಿಟ್ಟು ಸಾರ್ಟ್ ಆಗುತ್ತೆ. ಪಾಸ್ 3ಯಲ್ಲಿ 3 ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಸಾರ್ಟೆಡ್. ಆ್ಯಂಡ್ ಇನ್ ಪಾಸ್ 4 ಸೇಮ್ ಮೆಥಡ್, ಕಂಪೇರ್ ವಿತ್ ದ ಇನಿಷಿಯಲ್ ಇಂಡೆಕ್ಸ್ ಟು ದ ಫಸ್ಟ್ ಇಂಡೆಕ್ಸ್ ಅಂದರೆ 0, 1. ಸೊ ಇಲ್ಲಿ ಕಂಪೇರ್ ಮಾಡಿದಾಗ -9 ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟು, ಅದನ್ನು ಸ್ವ್ಯಾಪ್ ಮಾಡಿರಿ. ಅದಾದ ನಂತರ 1 and 4 ಕಂಪೇರ್ ಮಾಡಿದರೆ 4 ಈಸ್ ಬಿಗ್ಗೆಸ್ಟ್ ಎಲಿಮೆಂಟ್ ಆ್ಯಂಡ್ 1 ಈಸ್ ಸ್ಮಾಲೆಸ್ಟ್ ಎಲಿಮೆಂಟ್, ನೋ ಚೇಂಜ್ ಅಂದರೆ ನೋ ಸ್ವ್ಯಾಪ್ ಅಂತ. ಸೊ 4 ಬಂದುಬಿಟ್ಟು ಅದ್ರ ಪ್ಲೇಸ್ ಆಗಿರುತ್ತೆ. ಬಿಕಾಸ್ ಇವು 3 ಆಲ್ರೆಡಿ ಸಾರ್ಟೆಡ್ ಆಗಿದಾವೆ, ಅದನ್ನು ನಾವು ಮತ್ತೆ ಕಂಪೇರ್ ಮಾಡೋ ಆಗಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಲಾಸ್ಟ್ ಪಾಸಲ್ಲಿ ನೋಡ್ಬೋದು ನೀವು, ಪಾಸ್ 5ಅಲ್ಲಿ ನಮಗೆ ಫೈನಲ್ ಆಗಿ ಸಾರ್ಟೆಡ್ ಎಲಿಮೆಂಟ್ ಸಿಗ್ತಾವೆ. ಕಂಪೇರ್ -9 ವಿತ್ 1. ಸೊ -9 ಈಸ್ ಕರೆಕ್ಟ್ ಪೊಸಿಷನಲ್ಲಿದೆ, ನೋ ನೀಡ್ ಟು ಸ್ವ್ಯಾಪ್. ಇಲ್ಲಿ ಸ್ವ್ಯಾಪ್ ಅಂತ ಕೊಟ್ಟಿದ್ದಾನೆ, ಇಟ್ ಈಸ್ ನಥಿಂಗ್ ಬಟ್ ನೋ ಸ್ವ್ಯಾಪ್. ಇದು ಓಕೆ, ಇದು ರಾಂಗ್ ಆಗಿದೆ, ಇದು ನೋ ಸ್ವ್ಯಾಪ್ ಅಂತ ಬರಬೇಕಿಲ್ಲಿ. ಸೊ ಯಾಕಂದರೆ 1 ಈಸ್ ಸ್ಮಾಲರ್ನ, 1 ಈಸ್ ಬಿಗ್ಗರ್ನ ಕಂಪೇರ್ ಟು -9, ಹಂಗಾಗಿ 1ನ್ನು ಅಲ್ಲೇ ಪ್ಲೇಸ್ ಮಾಡಿರಿ. ಆ್ಯಂಡ್ ನೋ ನೀಡ್ ಟು ಕಂಪೇರ್ ವಿತ್ ದ ಸಾರ್ಟೆಡ್ ಎಲಿಮೆಂಟ್ಸ್. ಸೊ ನಾವು ಎಟ್ ಲಾಸ್ಟ್ ಆಲ್ ದ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಸಾರ್ಟೆಡ್. ಈ ಥರ ಬಬಲ್ ಸಾರ್ಟ್ ವರ್ಕ್ ಆಗುತ್ತೆ. ಈಚ್ ಆ್ಯಂಡ್ ಎವ್ರಿ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಕಂಪೇರ್ ವಿತ್ ದ ಅಡ್ಜಸೆಂಟ್ ಎಲಿಮೆಂಟ್. ಓಕೆ, ನೆಕ್ಸ್ಟ್ ಸಾರ್ಟಿಂಗ್ ಮೆಥಡ್ ಆ್ಯಂಡ್ ಅಲ್ಗಾರಿದಮ್ ಆಫ್ ದಿಸ್ ಬಬಲ್ ಸಾರ್ಟ್. ಇದು ಕೂಡ ನಿಮಗೆ ಎಕ್ಸಾಮಲ್ಲಿ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳೋ ಕ್ವಶನ್ ಆಗಿರುತ್ತೆ. ಸೊ ಇಲ್ಲಿ ಅಲ್ಗಾರಿದಮ್ ಯಾವ ಥರ ವರ್ಕ್ ಆಗುತ್ತೆ ಅಂದರೆ, ಇಷ್ಟೊತ್ತನ ನಾವು ನೋಡಿದ್ವಿ ಯಾವ ಥರ ವರ್ಕ್ ಆಗಿದೆ ಅಂತ. ವರ್ಕಿಂಗ್ ಪ್ರಿನ್ಸಿಪಲೇ ಇನ್ ದ ಫಾರ್ಮ್ ಆಫ್ ಸ್ಟೆಪ್ಸಲ್ಲಿ ಬರೆದಿರ್ತಾರೆ. ಓಕೆ, ಬಬಲ್ ಸಾರ್ಟ್ ನಮ್ಮ ಲಿಸ್ಟ್ ಅಂದರೆ ಈ ನಮ್ಮ ಲಿಸ್ಟ್ನ ತೊಗೊಂಡಿದ್ದೀನಿ. ಇನ್ ದಟ್ ವಿ ಆರ್ ಗೋಯಿಂಗ್ ಟು ಟೇಕ್ n ನಂಬರ್ ಆಫ್ ಎಲಿಮೆಂಟ್ಸ್. n ಅಂದರೆ ಇಲ್ಲಿ 6 ಇದೆ. ಓಕೆ, ಸೆಟ್ ಇನಿಷಿಯಲಿ ಏನು ಮಾಡಬೇಕು, i = 0 ಅಂದರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಲ್ಲ, ನಾವು ಏನು ಮಾಡ್ತೀವಿ, ಪಾಯಿಂಟರ್ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀವಿ ಕಂಪ್ಯಾರಿಸನ್. ವೈಲ್ i ಈಸ್ ಲೆಸ್ ದೆನ್ n ಅಂದರೆ ಇಲ್ಲಿ ಲೂಪ್ ಇದೆ. ಲೂಪ್ ಅಂತ ಅಂದರೆ ಆಲ್ವೇಸ್ ಏನಾಗುತ್ತೆ, ಇದು ಎಲ್ಲಿ ತನಕ ಟ್ರಾವೆಲ್ ಆಗುತ್ತೆ ಅಂತ ಅಂದರೆ
ಐ ಈಸ್ ಲೆಸ್ ದೆನ್ ಎನ್ ಅಂತಂದರೆ ಇಲ್ಲಿ 5 ಇಂಡೆಕ್ಸ್ ಇದೆಯಲ್ಲ ಅಲ್ಲಿ ತನಕ ಟ್ರಾವೆಲ್ ಆಗಬೇಕು. ಓಕೆ, ಸೆಟ್ ಜೆ ಈಕ್ವಲ್ ಟು 0, ಐ ಈಕ್ವಲ್ ಟು 0 ಅಂಡ್ ಜೆ ಈಕ್ವಲ್ ಟು 0. ಇಲ್ಲಿ ಐ ಅಂದರೆ ಸಾರ್ಟೆಡ್ ಎಲಿಮೆಂಟ್ಸ್, ಓಕೆ, ಜೆ ಅಂದರೆ ಅನ್ಸಾರ್ಟೆಡ್ ಎಲಿಮೆಂಟ್ಸ್. ಸೊ ಇವು ಸಾರ್ಟೆಡ್ ಅನ್ಸಾರ್ಟೆಡ್. ಸೊ ತಲೆಯಲ್ಲಿರಲಿ ನಿಮಗೆ ಐ ಅಂದ್ರೇನು, ಜೆ ಅಂದ್ರೇನು. ಇದಾದ್ಮೇಲೆ ಸೆಟ್ ಜೆ ಈಕ್ವಲ್ ಟು 0. ಇಲ್ಲಿ ಇನಿಷಿಯಲಿ ದೇರ್ ಇಸ್ ನೋ ಎನಿ ಸಾರ್ಟೆಡ್ ಆರ್ ಅನ್ಸಾರ್ಟೆಡ್ ಎಲಿಮೆಂಟ್ಸ್, ಅಸ್ಯೂಮ್ ಜಸ್ಟ್, ವೈಲ್ ಜೆ ಈಸ್ ಲೆಸ್ ದೆನ್ ಎನ್ ಮೈನಸ್ ಐ ಮೈನಸ್ 1. ಸೊ ಐ ಏನಿದೆ 0 ಇದೆ, ಅಂದರೆ ಎನ್ ಮೈನಸ್ 1 ಅಂತಂದರೆ ಇಯರ್ ಆಲ್ಸೋ ಜೆ ಟ್ರಾವೆಲ್ಸ್ ಅಪ್ ಟು ದ 5th ಅಂದರೆ ಇಂಡೆಕ್ಸ್. ಓಕೆ, ಇಫ್ ನಮ್ ಲಿಸ್ಟ್ ಆಫ್ ಜೆ ಈಸ್ ಗ್ರೇಟರ್ ದೆ, ಇದನ್ನ ಜೆ ಅಂತ ಅನ್ಕೊಳ್ರಿ. ಇನಿಷಿಯಲಿ ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಅಲ್ಲ, ಸೊ ಇನಿಷಿಯಲಿ ನೀವೇನು ಅನ್ಕೊಳ್ರಿ, ದಿಸ್ ಒನ್ ಈಸ್ ದ ಜೆ. ಓಕೆ, ಇದು ಜೆ ಆದರೆ ಹಿಯರ್ ನಮ್ ಲಿಸ್ಟ್ ಆಫ್ ಜೆ ಏನಿದೆ 8 ಇದೆ, ಈಸ್ ಗ್ರೇಟರ್ ದೆನ್ ನಮ್ ಲಿಸ್ಟ್ ಆಫ್ ಜೆ ಪ್ಲಸ್ 1. ಜೆ ಪ್ಲಸ್ 1 ಅಂದ್ರೆ ಇದಾಗುತ್ತಲ್ಲ, ಜೆ ಪ್ಲಸ್ 1. ಓಕೆ, ಜೆ ಇದಾದರೆ ಜೆ ಪ್ಲಸ್ 1 ಯಾವುದು ಇದಾಗುತ್ತೆ. ಈಸ್ ಗ್ರೇಟರ್ ದೆನ್ 7 ಇದೆಯಾ, 8 ಈಸ್ ಗ್ರೇಟರ್ ದೆನ್ 7. ದೆನ್ ಏನು ಮಾಡಬೇಕು, ಎಸ್ 8 ಈಸ್ ಗ್ರೇಟರ್ ದೆನ್ 7, ಸ್ವ್ಯಾಪ್ ನಮ್ ಲಿಸ್ಟ್ ಆಫ್ ಜೆ, ನಮ್ ಲಿಸ್ಟ್ ಆಫ್ ಜೆ ಪ್ಲಸ್ 1. ಅಂದರೆ ಇವೆರಡೂ ನಾವು ಸ್ವ್ಯಾಪ್ ಮಾಡಬೇಕು. ಇದೇ ಥರ ಏನಾಗುತ್ತೆ, ಸೆಟ್ ಜೆ ಈಕ್ವಲ್ ಟು ಜೆ ಪ್ಲಸ್ 1. ಸೊ ನೆಕ್ಸ್ಟ್ ಅಗೇನ್ ದ ಸೇಮ್ ಪ್ರೊಸೆಸ್ ರಿಪೀಟ್ಸ್ ಅಂಟಿಲ್ ದ ಆಲ್ ಎಲಿಮೆಂಟ್ಸ್ ಆರ್ ಗೋಯಿಂಗ್ ಟು ಬಿ ಸಾರ್ಟೆಡ್. ಇಲ್ಲಿ ಐ ಈಕ್ವಲ್ ಟು ಐ ಪ್ಲಸ್ 1 ಹಾಕೊಂತ ಹೋಗುತ್ತೆ. ಇಲ್ಲಿ ಒಂದು ಎಲಿಮೆಂಟು ಸಾರ್ಟ್ ಆದರೆ ಐ ಈಕ್ವಲ್ ಟು 1, ಅಂದರೆ ಇನ್ ಒಂದು ಪಾಸಲ್ಲಿ ನಮಗೆ ಐ ಈಕ್ವಲ್ ಟು 1 ಆಗುತ್ತೆ. ಅದೇ ಥರ ಪಾಸ್ 2 ಅಲ್ಲಿ ಐ ಈಕ್ವಲ್ ಟು 2 ಆಗುತ್ತೆ. ಈ ಥರ ಐ ಏನಾಗುತ್ತೆ, ಪ್ಲಸ್ 1 ಪ್ಲಸ್ 1 ಪ್ಲಸ್ 1 ಹಾಕೊಂತ ಹೋಗುತ್ತೆ. ಓಕೆ, ದಿಸ್ ಈಸ್ ವಾಟ್ ದ ಅಲ್ಗಾರಿದಮ್ ಆಫ್ ಬಬಲ್ ಸಾರ್ಟ್. ನೆಕ್ಸ್ಟ್ ಕಮ್ ಟು ಸೆಲೆಕ್ಷನ್ ಸಾರ್ಟ್. ಸೊ ಸೆಲೆಕ್ಷನ್ ಸಾರ್ಟಲ್ಲಿ ಇಲ್ಲಿ ಯಾವ ಥರ ವರ್ಕ್ ಆಗುತ್ತೆ ಇದರಲ್ಲಿ. ಸೊ ವಿ ಮಸ್ಟ್ ಸ್ಪ್ಲಿಟ್ ದ ಲಿಸ್ಟ್ ಇಂಟು 2. ಅಂದರೆ ಈ ಕೊಡ್ತಕ್ಕಂಥ ಲಿಸ್ಟನ್ನ ನಾವು 2 ಮಾಡಬೇಕಾ, ಅಥವಾ ಏನಾದರೂ ಹೊಸ ಸಾರ್ಟೆಡ್ ಎಲಿಮೆಂಟ್ಸ್ ತೊಗೊಂಡು ನಾವು 2 ಮಾಡಬೇಕಾ, ಅಂದರೆ ಒಂದು ಹೊಸ ಲಿಸ್ಟ್ ತೊಗೊಂಡು 2 ಮಾಡಬೇಕು. ಎಸ್, ನೀವೇನು ಮಾಡಬೇಕು ಅಂತ ಅಂದರೆ ಇನಿಷಿಯಲಿ ಯು ಡಿವೈಡ್ ದ ಗಿವನ್ ಲಿಸ್ಟ್ ಇಂಟು 2. ಒನ್ ಈಸ್ ಅನ್ಸಾರ್ಟೆಡ್ ಲಿಸ್ಟ್, ಅಂದರೆ ಇದನ್ನು ಪ್ರತಿಯೊಂದು ಇಲ್ಲಿರ್ತವೆ ಇನಿಷಿಯಲಿ ರೈಟ್ ಸೈಡಲ್ಲಿ, ಆ್ಯಂಡ್ ಲೆಫ್ಟ್ ಸೈಡಲ್ಲಿ ಬಂದುಬಿಟ್ಟು ಸಾರ್ಟೆಡ್ ಲಿಸ್ಟ್ ಆಗ್ತವೆ. ಇನಿಷಿಯಲಿ ದ ಲೆಫ್ಟ್ ಸೈಡ್ ಏನಾಗುತ್ತೆ ಅಂದರೆ ಎಂಟಿ ಇರುತ್ತೆ, ರೈಟ್ ಸೈಡಲ್ಲಿ ಈ ಎಲ್ಲ ಲಿಸ್ಟು ನಮಗೆ ಪ್ಲೇಸ್ ಆಗಿರುತ್ತೆ. ಸೊ ಇದು ವರ್ಕಿಂಗ್ ಪ್ರಿನ್ಸಿಪಲ್ ಯಾವ ಥರ ಆಗುತ್ತೆ ಅಂತ ನೋಡೋಣ. ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಸಾರ್ಟ್. ಓಕೆ, ಸೊ ಟೇಕ್ ದ ಸೇಮ್ ಲಿಸ್ಟ್ ಆಫ್ ನಂಬರ್ಸ್, 6 ಎಲಿಮೆಂಟ್ಸ್ ಆರ್ ದೇರ್, 5 ಇಸ್ ದ ಇಂಡೆಕ್ಸ್ ವ್ಯಾಲ್ಯೂ ಆಫ್ ದಟ್, ಅಂದರೆ n-1 ಇದೆ. ಫೈಂಡ್ ದ ಸ್ಮಾಲೆಸ್ಟ್ ಎಲಿಮೆಂಟ್. ಇಲ್ಲಿ ಏನಾಗುತ್ತೆ, ಇಲ್ಲಿ ಇಂಟ್ ಕೊಡ್ತೀನಿ ನಾನು, ಎಸ್ ಅಂದರೆ ಸ್ಮಾಲ್ ಅಂತ ಅನ್ಕೊಳ್ರಿ. ಇಲ್ಲಿ ಸ್ಮಾಲ್ ಎಲಿಮೆಂಟ್ ಅಂದರೆ ಸ್ಮಾಲೆಸ್ಟ್ ಎಲಿಮೆಂಟು ಲೆಫ್ಟ್ ಸೈಡಲ್ಲೇ ಸಾರ್ಟ್ ಹಾಕೊಂತ ಹೋಗುತ್ತೆ ನಿಮ್ಮ ಲೆಫ್ಟ್ ಸೈಡಲ್ಲಿ. ಓಕೆ, ಈ ಸೈಡಲ್ಲೆಲ್ಲ ಅನ್ಸಾರ್ಟೆಡ್ ಎಲಿಮೆಂಟ್ಸ್ ಇರ್ತವೆ, ಈ ಸೈಡಲ್ಲೆಲ್ಲ ಸಾರ್ಟೆಡ್ ಎಲಿಮೆಂಟ್ಸ್ ನಮಗೆ ಸಿಗ್ತವೆ. ಸೊ ಸ್ಮಾಲ್ ಎಲಿಮೆಂಟ್ನ ನಾವು ಪಿಕ್ ಮಾಡ್ಕೊತ ಹೋಗ್ಬೇಕು. ಇಲ್ಲಿ ಇದು ಕಂಪೇರ್ ಮಾಡಿದರೆ 7 ಇಸ್ ದ ಸ್ಮಾಲ್ ಎಲಿಮೆಂಟ್, ಅದೇ ಥರ ಕಂಪೇರ್ ಮಾಡಿದರೆ 7 ಇಸ್ ದ ಸ್ಮಾಲ್ ಎಲಿಮೆಂಟ್, ಅದೇ ಥರ ಕಂಪೇರ್ ಮಾಡಿದರೆ 1 ಇಸ್ ದ ಸ್ಮಾಲ್ ಎಲಿಮೆಂಟ್. ಕಂಪೇರ್ ದಿಸ್ -9 is the small element, and compare this -9 itself the small element. ಸೊ ಇದನ್ನ ಫಸ್ಟ್ ಪ್ಲೇಸ್ಗೆ ರಿಪ್ಲೇಸ್ ಮಾಡಿ ಇದನ್ನ ಈ ಪ್ಲೇಸ್ಗೆ ರಿಪ್ಲೇಸ್ ಮಾಡಬೇಕು. ದಿಸ್ ಈಸ್ ವಾಟ್ ದ ವರ್ಕಿಂಗ್ ಪ್ರಿನ್ಸಿಪಲ್. ಸೊ ಫೈಂಡ್ ದ ಸ್ಮಾಲೆಸ್ಟ್ ಎಲಿಮೆಂಟ್, ಸ್ವ್ಯಾಪ್ ವಿತ್ ದ ಲೆಫ್ಟ್ ಮೋಸ್ಟ್ ಎಲಿಮೆಂಟ್ ಆಫ್ ದಿ ಅನ್ಸಾರ್ಟೆಡ್ ಲಿಸ್ಟ್. ಸ್ಮಾಲೆಸ್ಟ್ ಎಲಿಮೆಂಟ್ ಸಿಕ್ಕರೆ ಲೆಫ್ಟ್ ಹಾಕೊಂತ ಬರಬೇಕು. ದಿಸ್ ಎಲಿಮೆಂಟ್ ಅಕ್ಯುಪೈಸ್ ದ ಫಸ್ಟ್ ಪೊಸಿಷನ್ ಇನ್ ದ ಸಾರ್ಟೆಡ್ ಲಿಸ್ಟ್. ಅಫ್ಕೋರ್ಸ್ ಇನ್ ಪಾಸ್ 1 ನಲ್ಲಿ ನಮಗೆ 1 ಎಲಿಮೆಂಟ್ ಬಂದುಬಿಟ್ಟು ಲೆಫ್ಟ್ ಸೈಡ್ ಅಂದರೆ ಸಾರ್ಟೆಡ್ ಲಿಸ್ಟಲ್ಲಿ ಬಂದು ಪ್ಲೇಸ್ ಆಗುತ್ತೆ. ಇದು ಅನ್ಸಾರ್ಟೆಡ್ ಲಿಸ್ಟು, ಇದು ಸಾರ್ಟೆಡ್ ಲಿಸ್ಟ್, ಲೆಫ್ಟ್ ಸೈಡ್ ಬಂದು ನಮಗೆ ಪ್ಲೇಸ್ ಹಾಕೊಂತ ಹೋಗುತ್ತೆ. ಸೊ ಇನ್ ದ ಸೆಕೆಂಡ್ ಪಾಸ್ ದ ನೆಕ್ಸ್ಟ್ ಸ್ಮಾಲೆಸ್ಟ್ ಎಲಿಮೆಂಟ್ ಈಸ್ ಸೆಲೆಕ್ಟೆಡ್ ಫ್ರಮ್ ದ ರಿಮೈನಿಂಗ್ ಎಲಿಮೆಂಟ್ಸ್. ಅಂದರೆ ಇದನ್ನು ಅಸ್ಯೂಮ್ ದಿಸ್ ಒನ್ ಇಸ್ ದ ಸಾರ್ಟೆಡ್ ಎಲಿಮೆಂಟು. ನೆಕ್ಸ್ಟ್ ನಾವು ಹಿಂಗೆ ಕಂಪೇರ್ ಮಾಡ್ಕೊತ ಹೋಗ್ತೀವಿ, ಇದನ್ನು ನಾವು ಮತ್ತೆ ಕಂಪೇರ್ ಮಾಡಲ್ಲ. ಕಂಟಿನ್ಯೂ ಅಂಟಿಲ್ n-1, ಅಂಟಿಲ್ 5th ಎಲಿಮೆಂಟ್ ತನೂ, ಮೀನ್ಸ್ 6th ಎಲಿಮೆಂಟ್ ಅಂದರೆ 6th ಎಲಿಮೆಂಟ್ ತನೂ ನಾವು ಕಂಪೇರ್ ಮಾಡಬೇಕು. ಓಕೆ, nth ಎಲಿಮೆಂಟ್ ಏನಾಗುತ್ತೆ ಅಂಡ್ ಇಟ್ಸ್ ಆಲ್ರೆಡಿ ಇನ್ ಪ್ಲೇಸ್. ಲಾಸ್ಟ್ ಎಲಿಮೆಂಟ್ ಏನಾಗುತ್ತೆ ಅದು ಆಟೋಮೆಟಿಕಲಿ ಬಂದು ಅದ್ರ ಪ್ಲೇಸ್ಗೆ ಪ್ಲೇಸ್ ಆಗುತ್ತೆ. ನಿಮ್ಗೆ ಎಕ್ಸಾಮಲ್ಲಿ ಕೇಳ್ತಾರೆ, ಇನ್ ವಿಚ್ ಸಾರ್ಟಿಂಗ್ ಮೆಥಡ್ ದ nth ಎಲಿಮೆಂಟ್ ಈಸ್ ಗೋಯಿಂಗ್ ಟು ಬಿ ಪ್ಲೇಸ್ಡ್ ಆಲ್ರೆಡಿ. ಸೊ ಇದು ನೀವು ಸೆಲೆಕ್ಷನ್ ಸಾರ್ಟ್ ಅಂತಾನು ಬರಿಬೋದು. ಓಕೆ, ನೋಡೋಣ ಈಗ ಒಂದು ಎಕ್ಸಾಂಪಲ್ ಮುಖಾಂತರ ಹೌ ದ ಸೆಲೆಕ್ಷನ್ ಸಾರ್ಟ್ ವರ್ಕ್ಸ್ ಅಂತ. ಇಲ್ಲಿ ಸೆಲೆಕ್ಷನ್ ಸಾರ್ಟ್ದು ಯಾವ ಥರ ವರ್ಕ್ ಆಗುತ್ತೆ ಅನ್ನೋಕ್ಕೆ ಒಂದು ನಮ್ಮ ಲಿಸ್ಟ್ ತೊಗೊಂಡಿದ್ದೀನಿ. ಪಾಸ್ 1, ಇದರಲ್ಲಿ ಕೂಡ n-1 ಪಾಸ್ ಆಗ್ತವೆ. 6 ಇದ್ದರೆ 5, 5 ಇದ್ದರೆ 4, ಈ ಥರ. 8ನ ನಾನು ಏನು ಮಾಡ್ತೀನಿ, 7 ಜೊತೆ ಕಂಪೇರ್ ಮಾಡ್ತೀನಿ. ಸೊ 8 ಮತ್ತು 7 ಕಂಪೇರ್ ಮಾಡಿದರೆ ವಿಚ್ ಒನ್ ಇಸ್ ದ ಸ್ಮಾಲರ್, 7. ಇದನ್ನು ಹೋಲ್ಡ್ ಮಾಡಿರಿ, ಇಲ್ಲಿ ಯಾವುದು ಸ್ವ್ಯಾಪ್ ಬರಲ್ಲ. ಓಕೆ, ಇಲ್ಲಿ
7 ಸ್ಮಾಲರ್ ಇರೋದು, ನೆಕ್ಸ್ಟ್ ಕಂಪೇರ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್. ಅಗೇನ್ 7 ಇಟ್ ಸೆಲ್ಫ್ ದ ಸ್ಮಾಲರ್, ಕಂಪೇರ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್. 1 ಸಿಕ್ತು, 1 ಈಸ್ ದ ಸ್ಮಾಲರ್, 1ನ ಪಿಕ್ ಮಾಡ್ಕೊಂಡು ಹೋಲ್ಡ್ ಮಾಡ್ಕೊಂಡು ಕಂಪೇರ್ ವಿತ್ ದ ನೆಕ್ಸ್ಟ್ ಎಲಿಮೆಂಟ್. -9 ಈಸ್ ದ ಸ್ಮಾಲರ್ನ ಪಿಕ್ ಮಾಡ್ಕೊಂತ ಹೋಗ್ಬೇಕಿಲ್ಲಿ. ಓಕೆ, ಅದೇ ಥರ -9 to 4 ಯಾವುದು ಸ್ಮಾಲರು? -9. ಸೊ ಇದನ್ನ ಏನು ಮಾಡಬೇಕು? ಸಾರ್ಟೆಡ್ ಲಿಸ್ಟ್ಗೆ ಹಾಕಬೇಕು. ಸಾರ್ಟೆಡ್ ಲಿಸ್ಟ್ ಅಂದರೆ ನಿಮ್ಮ ಲೆಫ್ಟ್ ಸೈಡ್ ಹಾಕೊಂಡ್ಬಿಡ್ರಿ, ಈ ಸೈಡ್ ಇವನ್ನ ಹಿಂಗೆ ಪುಷ್ ಮಾಡಿಬಿಡ್ರಿ. ಈ ಮೆಥಡೂ ಬರುತ್ತೆ, ಅದರ್ವೈಸ್ ಇದನ್ನು ಹೋಗಿ 8th ಪ್ಲೇಸ್ಗಾಗಿ 8ನ ಈ 9 ಪ್ಲೇಸ್ಗೂ ಹಾಕ್ಬೋದು. ನೀವು ಎರಡು ಮೆಥಡನ್ನು ಯೂಸ್ ಮಾಡ್ಕೋಬೋದು. ಅದರ್ ದೆನ್ ಈ ಥರ ಇಲ್ಲಿ ನೋಡ್ರಿ, ಇಲ್ಲಿ ಸಾರ್ಟೆಡ್ ಲಿಸ್ಟ್ ಇದೆ, ಇಲ್ಲಿ ಅನ್ಸಾರ್ಟೆಡ್ ಲಿಸ್ಟ್ ಇದೆ. ಸೊ ರೈಟ್ ಸೈಡು ಇದನ್ನು ಪುಷ್ ಮಾಡಿಬಿಡೋದು, ಮಿಕ್ಕಿರೋ ಎಲ್ಲ ಎಲಿಮೆಂಟ್ಸ್ನ ಇದನ್ನು ಫಸ್ಟ್ಗೆ ಹಾಕೊಂಡ್ಬಿಡೋದು 9ನ. ಸೊ 9ನ ನಾವು ಅಗೇನ್ ಕಂಪೇರ್ ಮಾಡೋ ಆಗಿಲ್ಲ ನೆಕ್ಸ್ಟ್ ಪಾಸಲ್ಲಿ. ನೆಕ್ಸ್ಟ್ ಕಂಪ್ಯಾರಿಸನ್ ಪಾಸ್ 2 ಅಂತ ಬಂದಾಗ, ಸೊ ಇಲ್ಲಿ 9ನ ಟಚ್ ಮಾಡೋ ಆಗಿಲ್ಲ. 8 to 7, 7 ಈಸ್ ದ ಸ್ಮಾಲೆಸ್ಟ್. ಓಕೆ, 7 to 13, 7 ಇಟ್ ಸೆಲ್ಫ್ ದ ಸ್ಮಾಲೆಸ್ಟ್. ಅಗೇನ್ 7 to 1, 1 ಈಸ್ ದ ಸ್ಮಾಲೆಸ್ಟ್. ಅಗೇನ್ 1 to 4, 1 ಇಟ್ ಸೆಲ್ಫ್ ದ ಸ್ಮಾಲೆಸ್ಟ್. 1ನ ಈ ಪ್ಲೇಸ್ ಹಾಕ್ರಿ. ಇಲ್ಲಿ ಈ ಮೆಥಡ್ ಅಪ್ಲೈ ಮಾಡಿದಾನೆ ನೋಡ್ರಿ, 1ನ ಇಲ್ಲಿ ಹಾಕಿದ್ದಾನೆ, 8ನ ಇದ್ರ ಪ್ಲೇಸ್ಗೆ ಹಾಕಿದ್ದಾನೆ. ನೀವು ಹಂಗಾದ್ರೂ ಬರಿಬೋದು. ಅದರ್ ದೆನ್ 1ನ ಈ ಪ್ಲೇಸ್ಗೆ ಹಾಕಿ ನೆಕ್ಸ್ಟ್ ಎಲ್ಲ ಇರ್ತಕ್ಕಂಥ ಎಲಿಮೆಂಟ್ಸ್ನ ರೈಟ್ ಸೈಡಲ್ಲಿ ಮೂವ್ ಮಾಡ್ಬೋದು. ಅಂದರೆ ಅನ್ಸಾರ್ಟೆಡ್ ಲಿಸ್ಟಲ್ಲಿ ನೀವು ಮೂವ್ ಮಾಡ್ಬೋದು. ಎರಡು ಮೆಥಡ್ಸು ವರ್ಕ್ ಆಗ್ತವೆ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಅದರಿಂದ ಏನು ಮಾರ್ಕ್ಸು ಕೂಡ ಕಟ್ ಆಗೋ ಚಾನ್ಸಸ್ಸೂ ಇರೋದಿಲ್ಲ. ನೆಕ್ಸ್ಟ್ ಬಂದುಬಿಟ್ಟು ಕಂಪ್ಯಾರಿಸನ್ ಇನ್ ಪಾಸ್ 3. ಪಾಸ್ 3ಅಲ್ಲಿ ಇವೆರಡು ಎಲಿಮೆಂಟ್ಸ್ ಆಲ್ರೆಡಿ 2 ಎಲಿಮೆಂಟ್ಸ್ ಪಾಸ್ ಏನಾಗಿದ್ದಾವೆ? ಸಾರ್ಟೆಡ್ ಆಗಿದ್ದಾವೆ. ಸೊ ಇನ್ ದಿಸ್ ಕೇಸ್ 7 ಈಸ್ ಗೋಯಿಂಗ್ ಟು ಬಿ ಕಂಪೇರ್ ವಿತ್ ದ 13. ಇಲ್ಲಿ ನೋಡ್ಬೋದು 13 ಕಂಪೇರ್ ಆಗಿದೆ, 7 ಇಟ್ ಸೆಲ್ಫ್ ದ ಸ್ಮಾಲರ್. 7ನ ಮತ್ತೆ ಕಂಪೇರ್ ಮಾಡಿರಿ 8 ಜೊತೆಗೆ, 7 ಇಟ್ ಸೆಲ್ಫ್ ದ ಸ್ಮಾಲರ್. ಲಾಸ್ಟ್ಗೆ 4 ಜೊತೆ ಕಂಪೇರ್ ಮಾಡಿದರೆ 4 ಬಂದ್ಬಿಟ್ಟು ಇಲ್ಲಿ ಸ್ವ್ಯಾಪ್ ಆಗುತ್ತೆ. ಲಾಸ್ಟಲ್ಲಿ ಬರೀಬೇಕು ನೀವು ಸ್ವ್ಯಾಪ ನೋ ಸ್ವ್ಯಾಪ ಅಂತ. ಲಾಸ್ಟಲ್ಲಿ ಅಷ್ಟೇ ನಮಗೆ ಸಿಗೋದು ಈ ಥರ. ಓಕೆ, ಸೊ 4ನ ಈ ಪ್ಲೇಸ್ಗೆ ಹಾಕ್ರಿ, 7ನ ಈ ಪ್ಲೇಸ್ಗೆ ಹಾಕ್ರಿ. ಅದರ್ ದೆನ್ 7, 13, 8 ಅಂತ ಆದರೂ ಬರಿಬೋದು. ಓಕೆ, ಸೊ ಇಲ್ಲಿ ನೀವು ನೋಡ್ಬೋದು 8, 1, 4 ಅಂದರೆ 4 ಇಲ್ಲಿ ಬಂತಲ್ಲ, ಸ್ವ್ಯಾಪ್ ಆಯಿತು. ಇವು ಅನ್ಸಾರ್ಟೆಡ್ ಲಿಸ್ಟ್. ಇನ್ನು ಈ ಮೂರನ್ನು ನಾವು ಕಂಪೇರ್ ಮಾಡಬೇಕು. ಪಾಸ್ 4ಅಲ್ಲಿ 13 ಮತ್ತು 8 ಕಂಪೇರ್ ಮಾಡಿದರೆ 8 ಈಸ್ ಸ್ಮಾಲರ್, 8 to 7, 7 ಈಸ್ ಸ್ಮಾಲರ್. 7 ಬಂದುಬಿಟ್ಟು ಸಾರ್ಟೆಡ್ ಲಿಸ್ಟಲ್ಲಿ ಪ್ಲೇಸ್ ಆಗುತ್ತೆ. ರಿಮೈನಿಂಗ್ 2 ಎಲಿಮೆಂಟ್ಸ್. ಈಗ ಆಲ್ರೆಡಿ ಇದು ಸಾರ್ಟೆಡ್ ಆಗಿದೆ ಅಂತ ನೀವು ಕೈ ಬಿಡೋ ಆಗಿಲ್ಲ. ಪಾಸ್ 4 ಆ್ಯಸ್ ಪರ್ ದ ರೂಲ್ಸ್ n-1 ಪಾಸ್ ಆಗಲೇಬೇಕು. 1, 2, 3, 4, 5, 6. 6 - 1 ಅಂದರೆ 5 ಪಾಸ್ ಆಗಲೇಬೇಕು. ನೀವು ಇದು ಸಾರ್ಟೆಡ್ ಆಗಿದೆ ಬಿಡಿ ಅಂತ ಕೈ ಬಿಟ್ಟರೆ ಇಟ್ ಈಸ್ ನಾಟ್ ದ ಕರೆಕ್ಟ್ ವೇ. ಸೊ ಲಾಸ್ಟಲ್ಲಿಯೂ ಕೂಡ ನೀವು ಕಂಪೇರ್ ಮಾಡಿ, ವಿಜುವಲಿ ಇಟ್ ಈಸ್ ಸಾರ್ಟೆಡ್ ಬಟ್ ಆ್ಯಸ್ ಪರ್ ದ ಪ್ರೋಗ್ರಾಮ್ ನಾಟ್ ಇಟ್ ಸಾರ್ಟೆಡ್. ಓಕೆ, ಸೊ 8 to 13 ಕಂಪೇರ್ ಮಾಡಿರಿ. 8 ಈಸ್ ದ ಸ್ಮಾಲೆಸ್ಟ್ ಎಲಿಮೆಂಟ್, ನೋ ನೀಡ್ ಟು ಸ್ವ್ಯಾಪ್ ದ ಎಲಿಮೆಂಟ್ಸ್. ಸೊ ಈಗ ನೀವು ನೋಡ್ಬೋದು 13th ಅದರದ್ದೇ ಆದ ಪ್ಲೇಸ್ಗೆ ಬಂದು ಆಲ್ರೆಡಿ ಪ್ಲೇಸ್ ಆಗಿದೆ. ಓಕೆ, ಇದು ಸೆಲೆಕ್ಷನ್ ಸಾರ್ಟ್ ಅಂತ ಕರೀತಾರೆ. ಇವೆಲ್ಲವೂ ಕೂಡ ದಿಸ್ ಈಸ್ ಕಾಲ್ಡ್ ಆಸ್ ದ ಸಾರ್ಟೆಡ್ ಲಿಸ್ಟ್ ಅಂತ ಬರಿಬೇಕು ನೀವು ಲಾಸ್ಟಲ್ಲಿ. ದಿಸ್ ಈಸ್ ಸಾರ್ಟೆಡ್ ಲಿಸ್ಟ್. ಓಕೆ, ಸಾರ್ಟೆಡ್ ಲಿಸ್ಟ್ ಅಂತ ಬರೆದು ಕಂಪ್ಲೀಟ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಬಂದ್ಬಿಟ್ರೆ ಇಲ್ಲಿ ನೋಡ್ಬೋದು ನೀವು ನೆಕ್ಸ್ಟ್ ಸೆಲೆಕ್ಷನ್ ಸಾರ್ಟ್ ಅಲ್ಗಾರಿದಮ್ ಯಾವ ಥರ ವರ್ಕ್ ಆಗುತ್ತೆ. ಇದು ಕೂಡ ನಿಮಗೆ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳೋ ಕ್ವಶನ್. ಓಕೆ, ಸೊ ಯಾವ ಥರ ಕೆಲಸ ಮಾಡುತ್ತೆ ಅಂತ ನೋಡೋಣ. ಇಲ್ಲಿ ಅದೇ ನಮ್ಮ ಲಿಸ್ಟ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ನಮ್ಮ ಲಿಸ್ಟ್ ಸೆಲೆಕ್ಷನ್ ಸಾರ್ಟ್, ಟೋಟಲ್ ನಂಬರ್ ಆಫ್ ಎಲಿಮೆಂಟ್ಸ್ n, set i equal to 0. Initially we are going to compare with this one and this one. While i is less than n, repeat 3 to 11. ಅಂದರೆ i is less than n ಅಂತಂದರೆ while loop ಟ್ರಾವೆಲ್ ಆಗುತ್ತೆ ಎಲ್ಲಿ ತನ ಅಪ್ ಟು 5th ಇಂಡೆಕ್ಸ್ ತನಕ ಟ್ರಾವೆಲ್ ಆಗುತ್ತೆ. ಅಂದರೆ ಲೆಸ್ ದೆನ್ n ಇದೆಯಲ್ಲ ಇಂಡೆಕ್ಸಿಂಗ್. ಸೊ ಸೆಟ್ ಮಿನಿಮಮ್ ಈಕ್ವಲ್ ಟು i. ಇನಿಷಿಯಲಿ ಇದನ್ನು ಸಾರ್ಟೆಡ್ ಎಲಿಮೆಂಟ್ ಅಂತ ಅಂದ್ಕೊಳ್ರಿ. ಓಕೆ, ಫ್ಲಾಗ್ ಅಂದರೆ ಏನು ಅಂತ ಅಂದರೆ ಏನಾದರೂ ಇಲ್ಲಿ ಚೇಂಜಸ್ ಮಾಡಬೇಕು ಅಂತ ಅಂದರೆ ಅವಾಗ ಫ್ಲಾಗ್ 1 ಆಗುತ್ತೆ. ಸ್ವ್ಯಾಪ್ ಮಾಡಬೇಕು ಅಂತ ಅಂದರೆ. ಸೊ ಅಪ್ ಟು ಸ್ವ್ಯಾಪ್ ಮಾಡಲ್ಲ, ನಾವು ಜಸ್ಟ್ ಕಂಪೇರ್ ಮಾಡ್ತಾ ಇದ್ದೀವಿ ಅಂತ ಅಂದರೆ ಫ್ಲಾಗು ಅಂಟಿಲ್ ಅಂಡ್ ಅನ್ಲೆಸ್ 0ನೇ ಇರುತ್ತೆ. ಓಕೆ, ಇನ್ ಕೇಸ್ ಸ್ವ್ಯಾಪ್ ಮಾಡಬೇಕು ಅನ್ನೋ ಟೈಮಲ್ಲಿ ಫ್ಲಾಗು ಏನಾಗುತ್ತೆ? ರೈಸ್ ಆಗುತ್ತೆ 1 ಅಂತ. ಸೊ ಇಲ್ಲಿ ಇನಿಷಿಯಲಿ ಸೆಟ್ ಮಿನಿಮಮ್ ಈಕ್ವಲ್ ಟು i. ಮಿನಿಮಮ್ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಐ ಆಮ್ ಗೋಯಿಂಗ್ ಟು ಟೇಕ್, ಇಲ್ಲಿ ಮಿನಿಮಮ್ನ ನಾನು ಏನು ತೊಗೊತಾ ಇದ್ದೀನಿ? ಐನ ತೊಗೊತಾ ಇದ್ದೀನಿ. ಅಂದರೆ ಕಂಡೀಷನ್ ಪ್ರಕಾರ ಸೆಲೆಕ್ಷನ್ ಸಾರ್ಟಲ್ಲಿ ಸ್ಮಾಲೆಸ್ಟ್ ಎಲಿಮೆಂಟ್ನ ಹೋಲ್ಡ್ ಮಾಡಬೇಕು i. ಓಕೆ, ಮಿನಿಮಮ್ ಈಕ್ವಲ್ ಟು i. ಓಕೆ, i ಅಂದರೆ ಸಾರ್ಟೆಡ್ ಎಲಿಮೆಂಟ್ಸ್. ಸೊ ಇಲ್ಲಿ i ಏನಿದೆ? 0 ಇದೆ. ಅಂದರೆ 0 ಅಂದರೆ 8 ಈಸ್ ದ ಮಿನಿಮಮ್ ಅಂತ ನಾನು ಈಗ ಅಂದ್ಕೊಂಡಿದ್ದೀನಿ. ಅಸ್ಯೂಮ್ಷನ್ ಅಷ್ಟೇ. ಸೆಟ್ j ಈಕ್ವಲ್ ಟು i + 1. i ಏನಿದೆ? 0 ಇದೆ. j ಏನಾಗುತ್ತೆ? i + 1 ಅಂತ ಅಂದರೆ 0 + 1 ಅಂದರೆ 1. ಅಂದರೆ ಇದು i ಆದರೆ ಇದು j. 1 ಸೆಕೆಂಡ್. ಸೊ ಇಲ್ಲಿ ಇದು i ಆದರೆ ದಿಸ್ ಒನ್, ಇದು jth ಎಲಿಮೆಂಟ್.
ಓಕೆ. ಸೊ ಇಲ್ಲಿ ಕಂಪ್ಯಾರಿಸನ್ ಮತ್ತು 8 ಮತ್ತು 7 ಅಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಬಂದಾಗ ವೈಲ್ ಜೆ ಇಸ್ ಲೆಸ್ ದೆನ್ ಎನ್ ರಿಪೀಟ್ 6 to 8 ಈ ಸ್ಟೆಪ್ಸು ನಾವು ರಿಪೀಟ್ ಮಾಡ್ಬೇಕು ಅಂದರೆ ಈ ಕಂಡೀಷನ್ ಮೀಟ್ ಆದರೆ. ಓಕೆ. ಇಫ್ ಜೆ ಈಸ್ ಲೆಸ್ ದೆನ್ ನಮ್ ಲಿಸ್ಟ್ ಆಫ್ ಮಿನಿಮಮ್, ಜೆ ಈಸ್ ಲೆಸ್ ದೆನ್ ನಮ್ ಲಿಸ್ಟ್ ಆಫ್ ಮಿನಿಮಮ್ ಅಂದರೆ ಜೆ ಯಾವುದಿದೆ ಈಗ 7 ಇದೆ. ಜೆ ಏನಾದರೂ ಲೆಸ್ ದೆನ್ ಮಿನಿಮಮ್ ಯಾವುದಿದೆ ಇಲ್ಲಿ ಅಂದರೆ ಐ ಈಕ್ವಲ್ ಟು ಮಿನಿಮಮ್ ಅಂತ ತೊಗೊಂಡಿದ್ದು ನಾನು ಇಲ್ಲಿ ಏನು ಕೊಟ್ಟಿದ್ದಾನೆ ನಮ್ ಲಿಸ್ಟ್ ಆಫ್ ಮಿನಿಮಮ್ ಅಂದರೆ 8 ಇದೆ. ಸೊ ಐ ಆದಾಗ ಫಾರ್ ಎಕ್ಸಾಂಪಲ್ 7 ಈಸ್ ಲೆಸ್ ದೆನ್ 8 ಇಲ್ಲಿ ಟ್ರೂ ಆಗ್ತಾ ಇದೆ. ಇದು ಮಿನಿಮಮ್ ಏನಾಗುತ್ತೆ ಅವಾಗ ಜೆ ಆಗುತ್ತೆ. ಅಫ್ಕೋರ್ಸ್ ಇನಿಷಿಯಲಿ ಐನ ನಾನು ಮಿನಿಮಮ್ ಅಂತ ತೊಗೊಂಡೆ, ಈಗ ಇಲ್ಲಿ ನಮ್ಗೆ ಜೆ ವ್ಯಾಲ್ಯೂ ಏನಿದೆ ಮಿನಿಮಮ್ ಇದೆ, ಅವಾಗ ಜೆ ಏನಾಗುತ್ತೆ ಮಿನಿಮಮ್ ಆಗುತ್ತೆ. ಯಾವಾಗ ಕಂಪೇರ್ ಟು ದೀಸ್ ಟು ಎಲಿಮೆಂಟ್ಸ್ ಏನಾದರೂ ಐ ಈಸ್ ಗ್ರೇಟರ್ ದೆನ್ ಜೆ ಆದರೆ 7 ಏನಾಗುತ್ತೆ ಅವಾಗ ಅಂದರೆ ಜೆ ಏನಾಗುತ್ತೆ ಮಿನಿಮಮ್ ಆಗುತ್ತೆ. ಫ್ಲಾಗ್ ಏನಾಗುತ್ತೆ ಮೀನ್ಸ್ ಸ್ವ್ಯಾಪ್ ಮಾಡಬೇಕಾಗುತ್ತೆ, ಫ್ಲಾಗು 1 ಆಗುತ್ತೆ. ಇಫ್ ಫ್ಲಾಗ್ 1 ಸ್ವ್ಯಾಪ್ ನಮ್ ಲಿಸ್ಟ್ ಐ ಆಫ್ ನಮ್ ಲಿಸ್ಟ್ ಮಿನಿಮಮ್ನ ಈ ಕಡೆ ಹಾಕಬೇಕು, ಜೆನ ಈ ಕಡೆ ಹಾಕಬೇಕು. ಸೊ ಈ ಥರ ಸೆಟ್ ಐ ಈಕ್ವಲ್ ಟು ಐ ಪ್ಲಸ್ 1 ಅಂದರೆ ಇನಿಷಿಯಲಿ ಐ ಏನಿದೆ 0 ಪ್ಲಸ್ 1 ಅಂದರೆ ಒಂದು ಎಲಿಮೆಂಟ್ ಸಾರ್ಟ್ ಆಯಿತು. ಈ ಥರ ಕಂಟಿನ್ಯೂ ಆಗಿ ಅಲ್ಗಾರಿದಮ್ ವರ್ಕ್ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ದ ಅಲ್ಗಾರಿದಮ್ ಆಫ್ ಸೆಲೆಕ್ಷನ್ ಸಾರ್ಟ್. ಅರ್ಥ ಆಯ್ತಲ್ಲ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಇನ್ಸರ್ಷನ್ ಸಾರ್ಟ್. ಇನ್ಸರ್ಷನ್ ಸಾರ್ಟಲ್ಲಿ ಏನಾಗುತ್ತೆ ಅಂತ ನೋಡೋಣ. ಇದು ಕೂಡ ಇದರಲ್ಲಿ ಇಂಟ್ರೆಸ್ಟಿಂಗ್ ಮೆಥಡ್ ಇದೆ ಇನ್ಸರ್ಟಿಂಗ್ ಸಾರ್ಟಲ್ಲಿ. ಇಲ್ಲಿ ಇನಿಷಿಯಲಿ ನಮ್ಗೆ ಯಾವುದೇ ಎಷ್ಟು 1 ಪಾಸ್ 2 ಪಾಸ್ 2 ಪಾಸಲ್ಲಿ ಎಲಿಮೆಂಟ್ಸು ಸಾರ್ಟ್ ಆಗೋಲ್ಲ. ಎಟ್ ಲಾಸ್ಟಲ್ಲಿ ನಮ್ಗೆ ಗೊತ್ತಾಗುತ್ತೆ ಎಲಿಮೆಂಟ್ಸ್ ಸಾರ್ಟ್ ಆಗೋ ಲಿಸ್ಟ್. ಓಕೆ. ಇನ್ಸರ್ಷನ್ ಸಾರ್ಟ್ ನಮ್ಮ ಲಿಸ್ಟ್ ತೊಗೊಂಡಿದ್ದೀನಿ, ಇದು ಡೈರೆಕ್ಟ್ಲಿ ಅಲ್ಗಾರಿದಮ್ ಎಕ್ಸ್ಪ್ಲೇನ್ ಮಾಡ್ತೀನಿ ಫಸ್ಟ್. ಓಕೆ. ಸೆಟ್ ಐ ಈಕ್ವಲ್ ಟು 1, ಐ ಅಂದರೆ ಸಾರ್ಟೆಡ್ ಎಲಿಮೆಂಟ್. ಓಕೆ. ಇನಿಷಿಯಲಿ ಅಸ್ಯೂಮ್ ಸಾರ್ಟೆಡ್ ಎಲಿಮೆಂಟು 1 ಅಂತ ನಾನು ಅನ್ಕೊಂಡ್ಬಿಟ್ಟಿದ್ದೀನಿ ಇಲ್ಲಿ. ಓಕೆ. ವೈಲ್ ಐ ಇಸ್ ಲೆಸ್ ದೆನ್ ಇದು ಸೇಮ್ ರಿಪೀಟ್ ಆಗುತ್ತೆ ಅಂದರೆ ಐ ಈಕ್ವಲ್ ಟು ಸಾರ್ಟೆಡ್ ಎಲಿಮೆಂಟ್ಸ್ ನೆನಪಲ್ಲಿ. ಟೆಂಪ್ರವರಿ ವೇರಿಯೇಬಲ್ ಈಕ್ವಲ್ ಟು ನಮ್ಮ ಲಿಸ್ಟ್ ಆಫ್ ಐ ಅಂದರೆ ಈ ಲಿಸ್ಟಲ್ಲಿ ಫಾರ್ ಎಕ್ಸಾಂಪಲ್ ಈ ಲಿಸ್ಟಲ್ಲಿ ಈ ಒಂದು ಎಲಿಮೆಂಟ್ ಯಾವುದೋ ಒಂದು 0th ಎಲಿಮೆಂಟ್ ಇದೆ, ಐ ಈಕ್ವಲ್ ಟು 1 ಅಂತ ಅನ್ಕೊಂಡಿದ್ದೀನಲ್ಲ. ಸೊ ಮೀನ್ಸ್ ಸಾರಿ ಇದನ್ನು ಐ ಈಕ್ವಲ್ ಟು 1 ಇದು 0 ಮತ್ತು ಇದು 1 ಇಲ್ಲಿ 2 ಅಂತ ಅನ್ಕೊಳ್ರಿ. ಸೊ ಇದನ್ನು ನಾನು ಏನು ಅನ್ಕೊಂಡಿದ್ದೀನಿ ಐ ಈಕ್ವಲ್ ಟು 1 ಟೆಂಪ್ರವರಿ ವೇರಿಯೇಬಲ್ ಆಫ್ ನಮ್ಮ ಲಿಸ್ಟ್ ಆಫ್ ಐ ಇಟ್ ಈಸ್ ಕಾಲ್ಡ್ ಆಸ್ ಐ ಅಂದರೆ ಏನಿದೆ 1 ಇದೆ, ಇದನ್ನು ನಾನು ಟೆಂಪ್ರವರಿ ವೇರಿಯೇಬಲ್ ಅಂತ ಅನ್ಕೊಂಡಿದ್ದೀನಿ. ಸೊ ಇಲ್ಲಿ ಇನ್ಸರ್ಷನ್ ಸಾರ್ಟಲ್ಲಿ ಬ್ಯಾಕ್ವರ್ಡ್ ಇದೇನಾಗುತ್ತೆ ಕಂಪ್ಯಾರಿಸನ್ ಆಗುತ್ತೆ. ಬ್ಯಾಕ್ವರ್ಡ್ ಅಂದರೆ ಬ್ಯಾಕ್ ಸೈಡಿಂದ ಕಂಪೇರ್ ಆಗುತ್ತೆ. ದಿಸ್ ಫಸ್ಟ್ ಎಲಿಮೆಂಟ್ ಈಸ್ ಗೋಯಿಂಗ್ ಟು ಬಿ ಕಂಪೇರ್ ವಿತ್ ದ 0th ಎಲಿಮೆಂಟ್ ಈ ಥರ. ಓಕೆ. ಆ್ಯಂಡ್ ಇನ್ಸರ್ಷನ್ ಈಸ್ ನಥಿಂಗ್ ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ದಿಸ್ ಮೆಥಡ್ ಈಸ್ ಆಲ್ಸೋ ಲೈಕ್ ಎ ಪ್ಲೇಯಿಂಗ್ ಕಾರ್ಡ್ಸ್ ಹೆಂಗೆ ಪ್ಲೇ ಮಾಡ್ತೀವಿ ಬೇಸ್ಡ್ ಆನ್ ನಂಬರ್ಸ್ ನಾವು ಇನ್ಸರ್ಟ್ ಮಾಡ್ಕೊತ ಹೋಗ್ತೀವಿ ಅದರ ಎಕ್ಸಾಕ್ಟ್ ಪ್ಲೇಸ್ನ. ಅದೇ ಥರ ಇದು ಕೂಡ 1 ಮಾರ್ಕಲ್ಲಿ ಕೇಳ್ತಾರೆ. ಓಕೆ. ವಿಚ್ ಮೆಥಡ್ ಈಸ್ ಅಪ್ಲಿಕೇಬಲ್ ಫಾರ್ ದ ಪ್ಲೇಯಿಂಗ್ ಕಾರ್ಡ್ಸು ಈ ಥರ ಏನೋ ಕ್ವಶನ್ ಬರುತ್ತೆ, ಅದು ಇನ್ಸರ್ಷನ್ ಸಾರ್ಟ್ಗೆ ಅಪ್ಲೈ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇನ್ನೊಂದ್ಸಲ ನಾನು ತೋರಿಸ್ತೀನಿ ಡಿಸೈನ್ ಮಾಡಿ ಡ್ರಾ ಮಾಡಿ. ಇಲ್ಲಿ ನೀವು ನೋಡ್ಬೋದು ಒಂದು ಲಿಸ್ಟ್ ಇದೆ ಅಂತ ಅಂದ್ಕೊಳ್ರಿ. ಓಕೆ. ಇಲ್ಲಿ ಎಲಿಮೆಂಟ್ 2 ಇದೆ, ಇಲ್ಲಿ ಎಲಿಮೆಂಟ್ 1 ಇದೆ, ಇಲ್ಲಿ ಎಲಿಮೆಂಟ್ 6 ಇದೆ. ಸೊ ಇನಿಷಿಯಲಿ ಇದನ್ನು ತೊಗೊತಾರೆ ಕಂಪ್ಯಾರಿಸನ್ಗೆ. ಇದು ಆಲ್ರೆಡಿ ಸಾರ್ಟೆಡ್ ಅಂತ ಕನ್ಸಿಡರ್ ಮಾಡ್ತಾರೆ, ಅಸ್ಯೂಮ್ ಮಾಡ್ಕೊಳ್ತಾರೆ. ಅದನ್ನೇ ಟೆಂಪ್ರವರಿ ವೇರಿಯೇಬಲ್ ಅಂತಲೂ ಕರೀತಾರೆ. ಇನ್ ಕೇಸ್ ಇದು ಸಾರ್ಟೆಡ್ ಅಲ್ಲ ಅಂತ ಅಂದರೆ ಯಾವುದು ಸಾರ್ಟ್ ಆಗುತ್ತಲ್ಲ ಅದು ಟೆಂಪ್ರವರಿ ವೇರಿಯೇಬಲ್ ಆಗಿ ಕನ್ವರ್ಟ್ ಆಗುತ್ತೆ. ಸೆಟ್ ಜೆ ಈಕ್ವಲ್ ಟು ಐ ಮೈನಸ್ 1, ಐ ಏನಿದೆ 1 ಇದೆ ಅಂದರೆ 0 ಆಯಿತಾ, ಅಂದರೆ ಇದೇನಾಯಿತು ಜೆ 2 ಆಯಿತು, ಐ 1 ಆಯಿತು. ವೈಲ್ ಜೆ ಈಸ್ ಗ್ರೇಟರ್ ದೆನ್ ಆರ್ 0 ಆರ್ ಜೆ ಈಸ್ ಗ್ರೇಟರ್ ದೆನ್ ಟೆಂಪ್, ಈ ಟೆಂಪ್ಕಿನ ಈ ಜೆ ಏನಾದರೂ ದೊಡ್ಡದಾದರೆ ಏನು ಮಾಡಬೇಕು ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಈಕ್ವಲ್ ಟು ನಮ್ಮ ಲಿಸ್ಟ್ ಆಫ್ ಜೆ ಅಂದರೆ ಇಲ್ಲಿ ಸೆಟ್ ಜೆ ಈಕ್ವಲ್ ಟು ಜೆ ಮೈನಸ್ 1 ಆಗುತ್ತೆ. ಸೊ ಟೆಂಪ್ರವರಿಯಬಲ್ ಏನಾಗುತ್ತೆ ಅವಾಗ ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಆಗುತ್ತೆ. ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಅಂದರೆ ಜೆ ಏನಿದೆ ಈಗ ಇನಿಷಿಯಲಿ 0 ಇದೆ, 0 ಪ್ಲಸ್ 1 ಆ್ಯಂಡ್ ಜೆ ಏನಾಗುತ್ತೆ 0 ಆಗುತ್ತೆ. ಇಲ್ಲಿ ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಅಂತ ಅಂದರೆ 1ನೇ ಎಲಿಮೆಂಟ್ ಏನಾದರೂ ಇದಕ್ಕಿನ ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಈಸ್ ಈಕ್ವಲ್ ಟು ನಮ್ಮ ಲಿಸ್ಟ್ ಆಫ್ ಜೆ ಆದಾಗ ಗ್ರೇಟರ್ ದೆನ್ ಆದಾಗ ಸೆಟ್ ಜೆ ಈಕ್ವಲ್ ಟು ಜೆ ಮೈನಸ್ 1 ಇದನ್ನು ನಾವು ಪ್ರೀವಿಯಸ್ ಅಂದರೆ ಬ್ಯಾಕ್ವರ್ಡ್ ಕಂಪೇರ್ ಮಾಡಿಕೊಂಡು ಮೂವ್ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ನಮ್ಮ ಲಿಸ್ಟ್ ಆಫ್ ಜೆ ಪ್ಲಸ್ 1 ಏನಾಗುತ್ತೆ ಅವಾಗ ದಿಸ್ ಒನ್ ಎಲಿಮೆಂಟ್ ಇದು ಲೆಸ್ ದೆನ್ ಈ ಎಲಿಮೆಂಟ್ ಏನಾಗುತ್ತೆ ಟೆಂಪ್ರವರಿ ವೇರಿಯೇಬಲ್ ಆಗಿ ಪ್ಲೇಸ್ ಆಗುತ್ತೆ. ಸೊ ಇಲ್ಲಿ ಬೇಕಿದ್ರೆ ನಿಮಗೆ ಇದು ಅರ್ಥ ಆಗಲಿಲ್ಲ ಅಂತ ಅಂದರೆ ವರ್ಕಿಂಗ್ ಅಂದರೆ ಯಾವ ಥರ ಮಾಡುತ್ತೆ ಅಂತ ನಿಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ.
ಓಕೆ, ಇದು ಅಲ್ಗಾರಿದಮ್ ಸ್ವಲ್ಪ ಕನ್ಫ್ಯೂಷನ್ ಕೂಡ ಇದೆ, ಜಲ್ದಿ ಅರ್ಥನೂ ಆಗಲ್ಲ. ಸೊ ಇಲ್ಲಿ ಒಂದು ಲಿಸ್ಟ್ನ ತೊಗೊಂಡಿದ್ದೀನಿ, ಅದೇ ಲಿಸ್ಟ್ನ ತೊಗೊಂಡಿದ್ದೀನಿ. ಇಲ್ಲಿ ಕಂಪ್ಯಾರಿಸನ್ 1ಅಲ್ಲಿ ಏನಾಗ್ತಾ ಇದೆ, 8 ಮತ್ತು 7 ಕಂಪೇರ್ ಮಾಡ್ತೀನಿ. ಓಕೆ, 8 7 ಕಂಪೇರ್ ಮಾಡಿದರೆ ವಿಚ್ ಒನ್ ಈಸ್ ಸ್ಮಾಲರ್ ಇಯರ್, 7 ಈಸ್ ದ ಸ್ಮಾಲರ್. 7 ಇಲ್ಲಿ ಹಾಕ್ತೀನಿ, ಅಗೇನ್ 8ನೇ ಇಲ್ಲೇ ಬರಿತೀನಿ. ಒಂದು ಏನಾದರೂ ಎಲಿಮೆಂಟ್ ಮೂವ್ ಆಯಿತು ಅಂತ ಅಂದರೆ, ಸೊ ಇಲ್ಲಿ ಬ್ಯಾಕ್ವರ್ಡ್ ಕಂಪ್ಯಾರಿಸನ್ ಆಗ್ತಾ ಇದೆ. ಇನಿಷಿಯಲಿ ಇದು ಐ, ಇದು ಜೆ, ಸೊ ಐ ಈಸ್ ಗೋಯಿಂಗ್ ಟು ಬಿ ಕಂಪೇರ್ ವಿತ್ ಜೆ. ಓಕೆ, ಇದು ಟೆಂಪ್ರವರಿ ವೇರಿಯೇಬಲ್, ಇದೇನಾದರೂ ಟೆಂಪ್ರವರಿ ವೇರಿಯೇಬಲ್ಲು ಇದಕ್ಕಿಂತ ದೊಡ್ಡದಿತ್ತು ಅಂತ ಅಂದರೆ ಅವಾಗ ಜೆ ಟೆಂಪ್ರವರಿ ವೇರಿಯೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಕಂಪೇರ್ ಮಾಡಿದಾಗ 7 ಏನಿದೆ ಸ್ಮಾಲ್ ಇದೆ, ಸೊ ಅದನ್ನೇ ಟೆಂಪ್ರವರಿ ವೇರಿಯೇಬಲ್ ಆಗಿ ಪ್ಲೇಸ್ ಮಾಡ್ಕೊತೀನಿ, 8ನ ರೈಟಾಗಿ ಸ್ವ್ಯಾಪ್ ಮಾಡ್ತೀನಿ. ಸೊ ಇಲ್ಲಿ ಒಂದು ಪಾಸ್ಗೆ ಒಂದು ಎಲಿಮೆಂಟ್ ಮೂವ್ ಆಗುತ್ತೆ. ಇದರಲ್ಲಿ ಒಂದು ಇಂಟ್ ಅಂದರೆ ಪಾಸ್ 1ಅಲ್ಲಿ ಫಸ್ಟು ಸೆಕೆಂಡ್ ಕಂಪೇರ್ ಮಾಡ್ತೀವಿ, ಪಾಸ್ 2ಅಲ್ಲಿ ಸೆಕೆಂಡು ಥರ್ಡ್, ಪಾಸ್ 3ಅಲ್ಲಿ ಥರ್ಡ್ ಫೋರ್, ಪಾಸ್ 4ಅಲ್ಲಿ ಫೋರ್ತ್ ಫಿಫ್ತ್, ಪಾಸ್ 5ಅಲ್ಲಿ ಫಿಫ್ತ್ ಸಿಕ್ಸ್ತ್, ಈ ಥರ ಕಂಪೇರ್. ಇದನ್ನು ನೀವು ಇಂಟ್ ಅಂತಲೂ ಅಂದ್ಕೊಳ್ಳಿ. ಓಕೆ, ಕಂಪ್ಯಾರಿಸನ್ ಇನ್ ಪಾಸ್ 2ಅಲ್ಲಿ ಇದನ್ನು ಕಂಪೇರ್ ಮಾಡಿದೆ. ಪಾಸ್ 2ಅಲ್ಲಿ ಏನಂದೆ ನಾನು, ಸೆಕೆಂಡ್ ಮತ್ತು ಥರ್ಡ್ 8, ಆ್ಯಕ್ಚುಲಿ ಹಿಂಗದು ಬ್ಯಾಕ್ವರ್ಡ್ ಕಂಪ್ಯಾರಿಸನ್. ಅದು ಕಂಪೇರ್ ವಿತ್ 8 ವಿತ್ 13 ಅಂದಾಗ ವಿಚ್ ಒನ್ ಇಸ್ ಸ್ಮಾಲರ್, ಸೊ 8 ಇಟ್ ಸೆಲ್ಫ್ ದ ಸ್ಮಾಲರ್, ಅದು ಅದ್ರ ಪೊಸಿಷನ್ಗಿದೆ, ಅದು ಅಲ್ಲೇ ಇರಲಿಕ್ಕೆ ಬಿಡಿ. ಸೊ 13 ಅದು ಎಲ್ಲಿದೆ ಅದನ್ನು ಕೂಡ ಅಲ್ಲೇ ಇರಲಿಕ್ಕೆ ಬಿಡಿ. ಇದು ಪಾಸ್ 2 ಕಂಪ್ಲೀಟ್ ಆಯಿತು. ನೆಕ್ಸ್ಟ್ ಬಂದು ಥರ್ಡ್ ಪಾಸಲ್ಲಿ ಏನಾಗುತ್ತೆ, ಥರ್ಡ್ ಮತ್ತು ಫೋರ್ತ್ ಕಂಪೇರ್ ಮಾಡಬೇಕು. ಸೊ ಫೋರ್ತ್ 1 ಈಸ್ ಸ್ಮಾಲರ್ ದೆನ್ ದಿಸ್ 13 ಎಲಿಮೆಂಟ್. ಓಕೆ, ಅಂದರೆ ನಾವೇನು ಮಾಡ್ಬೇಕು, ಇಲ್ಲಿ ಸ್ವ್ಯಾಪ್ ಮಾಡಬೇಕಾಗುತ್ತೆ. ಇದನ್ನು ಇಲ್ಲಿ ಸ್ವ್ಯಾಪ್ ಮಾಡಿದ ಕೂಡ ಏನಾಗುತ್ತೆ, 1 ಇಲ್ಲಿ ಪ್ಲೇಸ್ ಆಗುತ್ತೆ. ಅಗೇನ್ ಆ 1ನ್ನು ನಾವು ಕಂಪೇರ್ ವಿತ್ ದ ಪ್ರೀವಿಯಸ್ ಎಲಿಮೆಂಟ್ಸು ಬ್ಯಾಕ್ ಸೈಡ್ ಕಂಪೇರ್ ಮಾಡ್ಕೊತ ಹೋಗೋದು. ಸೊ ಸ್ಮಾಲರ್ ಇದೆಯಾ 1, ಸ್ವ್ಯಾಪ್ ಮಾಡಿರಿ. ಮತ್ತು 1 7 ಕಂಪೇರ್ ಮಾಡಿರಿ, 1 ಈಸ್ ದ ಸ್ಮಾಲರಾ, ಸ್ವ್ಯಾಪ್ ಮಾಡಿರಿ. ಓಕೆ, ಇದು 1 ತನ್ನ ಪ್ಲೇಸ್ಗೆ ಬಂದು ಏನಾಯಿತು, ಪೊಸಿಷನ್ ಪ್ಲೇಸ್ ಆಯ್ತು ಇಲ್ಲಿ 1 ಇಲ್ಲಿ ಬಂದು. ಸೊ ಇದು ಒಂದು ಪಾಸ್ ಕಂಪ್ಲೀಟ್ ಇಲ್ಲಿಗೆ. ಓಕೆ, ಈ 13 ಮತ್ತು 1 ಕಂಪೇರ್ ಮಾಡಿದಾಗ 13 ಮತ್ತು 1 ಏನಾಯಿತು, ಸ್ವ್ಯಾಪ್ ಆಯಿತು. ಸೊ ಇಲ್ಲಿಗೆ ಪಾಸ್ ಕಂಪ್ಲೀಟು. ನೆಕ್ಸ್ಟ್ 1ನ್ನು ನೀವು ಕಂಪೇರ್ ಮಾಡ್ಕೊತ ಹೋಗ್ಬೇಕು ಬ್ಯಾಕ್ವರ್ಡು, ಅವಾಗ ಅದು ಕರೆಕ್ಟ್ ಪೊಸಿಷನ್ ಬಂದಿಗೆ ಪ್ಲೇಸ್ ಆಗುತ್ತೆ. ಇನ್ನು ಪಾಸ್ 4ಅಲ್ಲಿ ಹೇಳ್ದಂಗೆ ಫೋರ್ತ್ ಮತ್ತು ಫಿಫ್ತ್ 9 ಏನಿದೆ ಸ್ಮಾಲ್ ಇದೆ ಕಂಪೇರ್ ಟು 13. ಸೊ 13 ಈ ಕಡೆ ಹಾಕ್ರಿ, 9ನ ಈ ಕಡೆ ಹಾಕ್ರಿ, -9ನ ಬಿಡೋ ಹಾಗಿಲ್ಲ ಹಂಗೆ. ಸೊ ಕಂಪೇರ್ ವಿತ್ ದ ಪ್ರೀವಿಯಸ್ ನಂಬರ್ಸ್ ಎಕ್ಸಾಕ್ಟ್ಲಿ ಯಾವ ಪೊಸಿಷನ್ ಬರುತ್ತೆ ನೋಡ್ರಿ. -9 ಈಸ್ ದ ಸ್ಮಾಲೆಸ್ಟ್ ದೆನ್ ಆಲ್ ಎಲಿಮೆಂಟ್ಸ್. -9 ಇಲ್ಲಿ ಬಂದು ಪ್ಲೇಸ್ ಆಗುತ್ತೆ, 1 7 8 13 ಇಲ್ಲಿಗೆ ಬಂತು. ಈಗ ಲಾಸ್ಟ್ ಪಾಸಲ್ಲಿ ಪಾಸ್ 5ಅಲ್ಲಿ ಏನಾಗುತ್ತೆ, ವಿ ಆರ್ ಗೋಯಿಂಗ್ ಟು ಕಂಪೇರ್. ಸೊ 1 2 3 4 5 ಹೇಳಿದ್ನ, ಪಾಸ್ 5ಅಲ್ಲಿ 5 ಮತ್ತು 6 ಎಲಿಮೆಂಟ್ ಕಂಪೇರ್ ಆಗುತ್ತೆ. ಸೊ ಕಂಪೇರ್ ಮಾಡಿದಾಗ 4 ಈಸ್ ಲೆಸ್. ಓಕೆ, 4 ಮತ್ತೆ ಏನಾಗುತ್ತೆ, ಸ್ವ್ಯಾಪ್ ಆಗುತ್ತೆ. ಸ್ವ್ಯಾಪ್ ಆದ್ಕೊಳ್ಳೆ ಮತ್ತೆ ಕಂಪೇರ್ ಮಾಡುತ್ತೆ ಬ್ಯಾಕ್ವರ್ಡ್ ಸೈಡ್. ಸೊ 8 ಮತ್ತು 4 ಕಂಪೇರ್ ಆದರೆ 4 ಈಸ್ ದ ಸ್ಮಾಲರ್, ಸ್ವ್ಯಾಪ್. 4 7 4 ಈಸ್ ದ ಸ್ಮಾಲರ್, ಸ್ವ್ಯಾಪ್. 4 to 1 ನೋ ಚೇಂಜ್. ಸೊ ದಿಸ್ ಈಸ್ ವಾಟ್ ದ ಸಾರ್ಟೆಡ್ ಎಲಿಮೆಂಟ್ಸ್. ಇಲ್ಲಿ ಹಿಂಗೆ ಬ್ಯಾಕ್ವರ್ಡ್ ಡೈರೆಕ್ಷನಲ್ಲಿ ಕಂಪ್ಯಾರಿಸನ್ ಆಗುತ್ತೆ ಇಲ್ಲಿ. ಓಕೆ, ಎಲಿಮೆಂಟ್ಸ್ ಅಡ್ಜಸೆಂಟ್ ಎಲಿಮೆಂಟ್ಸ್ ಆಗಲ್ಲ, ಬ್ಯಾಕ್ ಸೈಡಿಂದ ಕಂಪೇರ್ ಆಗುತ್ತೆ. ಇದಕ್ಕೆ ಇನ್ಸರ್ಷನ್ ಸಾರ್ಟ್ ಅಂತ ಕರಿತೀವಿ. ಓಕೆ, ನೆಕ್ಸ್ಟ್ ಬಂದುಬಿಟ್ಟು ಇನ್ಸರ್ಷನ್ ಸಾರ್ಟ್ ವರ್ಕಿಂಗ್ ಪ್ರಿನ್ಸಿಪಲ್ ಅಂದರೆ ಇವಾಗಲೇ ನಾವು ನೋಡಿದ್ವಲ್ಲ, ಅದನ್ನೇ ಥಿಯರಿಲಿ ನಿಮಗೆ 3 ಮಾರ್ಕ್ಸಲ್ಲಿ ಕೇಳೋ ಚಾನ್ಸಸ್ಸೂ ಇರುತ್ತೆ. ದ ಫಸ್ಟ್ ಎಲಿಮೆಂಟ್ ಈಸ್ ಕನ್ಸಿಡರ್ಡ್ ಸಾರ್ಟೆಡ್, ಹೇಳಿದ್ನೆ i = 1 ಅಂತ, ಅದೇ ಸಾರ್ಟೆಡ್ ಎಲಿಮೆಂಟ್. ಪಿಕ್ ದ ನೆಕ್ಸ್ಟ್ ಎಲಿಮೆಂಟ್ ಅಂದರೆ ಕೀ, ನೆಕ್ಸ್ಟ್ ಎಲಿಮೆಂಟ್ನ ನೀವು ಪಿಕ್ ಮಾಡಿರಿ. ಕಂಪೇರ್ ಇಟ್ ವಿತ್ ದ ಸಾರ್ಟೆಡ್ ಎಲಿಮೆಂಟ್ ಆನ್ ದಿ ಲೆಫ್ಟ್. ಓಕೆ, ಹಿಂಗೆ ಲೆಫ್ಟ್ ಕಂಪೇರ್ ಮಾಡ್ಕೊತ ಹೋಗ್ಬೇಕು. ಶಿಫ್ಟ್ ಲಾರ್ಜರ್ ಎಲಿಮೆಂಟ್ 1 ಪೊಸಿಷನ್ ಟು ದ ರೈಟ್, ಅಂದರೆ ಸ್ಮಾಲರ್ ಇದ್ದರೆ ಅದನ್ನು ಲೆಫ್ಟ್ ಮಾಡಿ ಲಾರ್ಜ್ ಎಲಿಮೆಂಟ್ನ ರೈಟ್ ಸೈಡು ಮೂವ್ ಮಾಡಬೇಕು. ಇನ್ಸರ್ಟ್ ದ ಕೀ ಇನ್ ಟು ದ ಕರೆಕ್ಟ್ ಪೊಸಿಷನ್. ನಮಗೇನು ಕೀ ಸಿಕ್ಕಿರುತ್ತಲ್ಲ ಅದನ್ನು ನಾವು ಎಕ್ಸಾಕ್ಟ್ಲಿ ಲೆಫ್ಟ್ ಹೋಗುತ್ತೋ ಅಥವಾ ರೈಟ್ ಹೋಗುತ್ತೋ ಕಂಪೇರ್ ಮಾಡಿಕೊಂಡು ಮೂವ್ ಮಾಡಬೇಕಾಗುತ್ತೆ. ರಿಪೀಟ್ ಅಂಟಿಲ್ ದ ಎಂಟೈರ್ ಅರೇ ಈಸ್ ಸಾರ್ಟೆಡ್. ಫಾರ್ ಎಕ್ಸಾಂಪಲ್ ಇಲ್ಲಿ ಸಿಂಪಲ್ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡ್ರಿ. ಒಂದು ಅರೇ ತೊಗೊಂಡಿದ್ದೀನಿ, ಲಿಸ್ಟ್ ಆಫ್ A 7 4 5 2. ಇನ್ ಪಾಸ್ 1ಅಲ್ಲಿ i = 1 ಅಂತ ಅಂದೆ. i = 1 ಅಂದರೆ ದಿಸ್ ಈಸ್ ದ ಕೀ. ಓಕೆ, i = 1 ಆದರೆ ಕೀ ಏನಾಗುತ್ತೆ, ಫೋರ್ತ್ ಎಲಿಮೆಂಟ್. ಫೋರ್ತ್ ಅಂದರೆ ನಂಬರ್ 4 ಆಗುತ್ತೆ ಕೀ. i = 1. ಆ 4ನ ಏನು ಮಾಡ್ತೀನಿ, ಕಂಪೇರ್ ವಿತ್ 7. ಕಂಪೇರ್ ವಿತ್ 7. ಸಿನ್ಸ್ 7 ಈಸ್ ಗ್ರೇಟರ್ ದೆನ್ 4, ಶಿಫ್ಟ್ 7 ರೈಟ್. ಇಲ್ಲಿ ಏನಾಗಿದೆ, ಶಿಫ್ಟ್ ಲಾರ್ಜ್ ಎಲಿಮೆಂಟ್ 1 ಪೊಸಿಷನ್ ಟು ದ ರೈಟ್. ಇಲ್ಲಿ 7 ನಾನು ರೈಟ್ ಪೊಸಿಷನ್ ಮೂವ್ ಮಾಡಬೇಕಾ, ಇನ್ಸರ್ಟ್ 4 ಬಿಫೋರ್ 7. ಸೊ ಇನ್ಸರ್ಟ್ ದ ಕೀ ಇನ್ ಟು ದ ಕರೆಕ್ಟ್ ಪೊಸಿಷನ್. ಇಲ್ಲಿ ಕರೆಕ್ಟ್ ಪೊಸಿಷನ್ಗೆ ಬಂತ.
ಸೊ ಇದು ಎಕ್ಸಾಂಪಲ್ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ ನೋಡ್ರಿ. ಅಲ್ಗಾರಿದಮ್ ಕೂಡ ಇಲ್ಲಿ ನಿಮ್ಗೆ ಅರ್ಥ ಆಗುತ್ತೆ, ಅಲ್ಲಿ ಅರ್ಥ ಆಗಲಿಲ್ಲ ಅಂತ ಅಂದ್ರೂ. ಓಕೆ, ಕರೆಕ್ಟಾಗಿ ನೋಡ್ಕೊಳ್ರಿ ಸ್ವಲ್ಪ. ಇನ್ನೊಂದು ಎಕ್ಸಾಂಪಲ್ ಅದರದ್ದೇ ಪಾಸ್ಟ್ 2 ಅಲ್ಲಿ ಇದೇ ಥರ ರಿಪೀಟ್ ಆಗುತ್ತೆ. ಪಾಸ್ಟ್ 1 ಅಲ್ಲಿ i = 1 ಆಯಿತು. ಅಗೇನ್ i = i + 1 ಆಗುತ್ತಲ್ಲ, ಅಂದರೆ 1 + 1 2 ಆಯಿತು. ಸೊ 0 1 2 ಈ ಎಲಿಮೆಂಟ್ ಅಂದರೆ 5th ಎಲಿಮೆಂಟ್ ಕೀ ಏನಾಗುತ್ತೆ 5 ಆಗುತ್ತೆ. ಆ 5 ಅಗೇನ್ ಕಂಪೇರ್ ವಿತ್ ದ 7. ಸೊ 7 ಇಸ್ ದ ಏನಾಗಿದೆ ಲಾರ್ಜೆಸ್ಟ್ ಎಲಿಮೆಂಟ್ ಆಗಿದೆ. ಅದನ್ನು ರೈಟ್ ಸೈಡ್ ಮೂವ್ ಮಾಡಬೇಕು, 5ನ ಈ ಕಡೆ ಮಾಡಬೇಕು. ಸೊ ಈ ಥರ ಅಗೇನ್ ಸಿನ್ಸ್ 5ನ ನಾವೇನು ಮೂವ್ ಮಾಡಬೇಕು, ಬಿಡ ಆಗಿಲ್ಲ, 4 ಜೊತೆ ಕಂಪೇರ್ ಮಾಡಬೇಕು. ಸೊ 4 ಈಸ್ ಲೆಸ್ ದೆನ್ 5, ಹಂಗಾಗಿ ಇನ್ಸರ್ಟ್ 5 ಆಫ್ಟರ್ 4, ಅದನ್ನು ಅಲ್ಲೇ 5 ಇಲ್ಲಿ ಬರೋದು, 7 ಇಲ್ಲಿ ಬರೋದು. ಸೊ ಈ ಥರ ಕಂಪ್ಯಾರಿಸನ್ ಆಗುತ್ತೆ ಇನ್ಸರ್ಷನ್ ಸಾರ್ಟಲ್ಲಿ. ಓಕೆ, ಇದೊಂದು ಸಿಂಪಲ್ ಎಕ್ಸಾಂಪಲ್, ಇದು ನಿಮಗೆ ಅರ್ಥ ಆಗಲಿ ಅಂತ ಕೊಟ್ಟಿರೋದಷ್ಟೇ. ನೆಕ್ಸ್ಟ್ ಬಂದುಬಿಟ್ಟು ಈ ಒಂದು ಯೂನಿಟಲ್ಲಿ ಕೇಳ್ತಕ್ಕಂಥ ಕ್ವಶನ್ನು ಟೈಮ್ ಕಾಂಪ್ಲೆಕ್ಸಿಟಿ ಬೇಸ್ ಮೇಲೆ ಕೇಳ್ತಾರೆ. ವಾಟ್ ಈಸ್ ಕಾನ್ಸ್ಟಂಟ್ ಟೈಮ್ ಅಲ್ಗಾರಿದಮ್, ಲೀನಿಯರ್ ಟೈಮ್ ಅಲ್ಗಾರಿದಮ್, ಕ್ವಾಡ್ರಾಟಿಕ್ ಟೈಮ್ ಅಲ್ಗಾರಿದಮ್ ಅಂದರೆ ಏನು ಅಂತ. ಸೊ ಸಿಂಪಲ್ ಆಗಿ ಹೇಳಬೇಕು ಅಂದರೆ ಟೈಮ್ ಅಂದರೆ ಏನು ಅಂದರೆ ಅಲ್ಗಾರಿದಮ್ ಅಂದರೆ ಈ ಅಲ್ಗಾರಿದಮ್ ರನ್ ಆಗಲಿಕ್ಕೆ ಪ್ರೊಸೆಸ್ ಆಗಲಿಕ್ಕೆ ಎಷ್ಟು ಟೈಮ್ ತೊಗೊಳುತ್ತಲ್ಲ, ಅದಕ್ಕೆ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ ಅಷ್ಟೇ. ಟೈಮ್ ಕಾಂಪ್ಲೆಕ್ಸಿಟಿ ಮೆಜರ್ಸ್ ದ ಅಮೌಂಟ್ ಆಫ್ ಟೈಮ್ ಆ್ಯನ್ ಅಲ್ಗಾರಿದಮ್ ಟೇಕ್ಸ್ ಟು ಪ್ರೊಸೆಸ್ ಗಿವನ್ ಇನ್ಪುಟ್ ಕೊಟ್ಟಿರ್ತೀವಿ ಅಂತ ಅನ್ಕೊಳ್ರಿ. ಫಾರ್ ಎಕ್ಸಾಂಪಲ್ ಹಿಯರ್ ಐ ಆಮ್ ಗೋಯಿಂಗ್ ಟು ಟೇಕ್ L = 1 2 3. ಸೊ ಪ್ರಿಂಟ್, ಸ್ವಲ್ಪ ಪೆನ್ ಪ್ರಾಬ್ಲಮ್ ಇದೆ, ಅದು L ಆಫ್ 1 ಅಂದರೆ ಇದು 0 1 2, L ಆಫ್ 1 ಅಂತ ಅಂದರೆ 2 ಪ್ರಿಂಟ್ ಆಗುತ್ತೆ. ಸೊ ಇದಕ್ಕೆ ಎಷ್ಟು ಟೈಮ್ ತೊಗೊಳ್ತಪ್ಪ, ಅದಕ್ಕೆ ನಾವೇನಂತೀವಿ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಇದನ್ನು ಎಕ್ಸಿಕ್ಯೂಟ್ ಮಾಡಲಿಕ್ಕೆ ಎಷ್ಟು ಟೈಮ್ ತೊಗೊಳ್ತು, ಅದಕ್ಕೆ ನಾವು ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಓಕೆ, ಆ್ಯನ್ ಅಲ್ಗಾರಿದಮ್ ಹೌ ಮಚ್ ಟೈಮ್ ಇಟ್ ಟೇಕ್ಸ್ ಟು ಪ್ರೊಸೆಸ್ ದ ಗಿವನ್ ಇನ್ಪುಟ್. ಅದು ಗಿವನ್ ಇನ್ಪುಟ್ ನಾನು ಕೊಟ್ಟಿರೋದು ಅರೇ ಲಿಸ್ಟ್. ಇಟ್ ಈಸ್ ಕಾಮನ್ಲಿ ಎಕ್ಸ್ಪ್ರೆಸ್ಡ್ ಯೂಸಿಂಗ್ ಬಿಗ್ O ಇಂದ ಇದನ್ನು ಎಕ್ಸ್ಪ್ರೆಸ್ ಮಾಡ್ತಾರೆ. ಓಕೆ, ಇನ್ ದಿಸ್ ಟೈಮ್ ಕಾಂಪ್ಲೆಕ್ಸಿಟಿ ದ ಆರ್ಡರ್ ಆಫ್ ಇನ್ಪುಟ್ ಎಲಿಮೆಂಟ್ಸ್ ಚೇಂಜಸ್, ಇನ್ಪುಟ್ ಸೈಜ್ ಇನ್ಕ್ರೀಸಸ್ ಆದರೆ ಅಲ್ಗಾರಿದಮ್ ಬಿಹೇವ್ಸ್ ಯಾವ ಥರ ಮಾಡುತ್ತೆ ಅನ್ನೋದು ಡಿಸ್ಕಸ್ ಮಾಡೋಣ. ಅಂದರೆ ಇನ್ಪುಟ್ ಎಲಿಮೆಂಟ್ಸ್ ಜಾಸ್ತಿ ಆದರೆ ಮತ್ತು ಸೈಜ್ ಏನಾದರೂ ಡಿಕ್ರೀಸ್ ಇನ್ಕ್ರೀಸ್ ಆದರೆ ಅಲ್ಗಾರಿದಮ್ ಯಾವ ಥರ ಬಿಹೇವ್ ಮಾಡುತ್ತೆ, ಆ ಬೇಸ್ ಮೇಲೆ ನಾವು ಅಲ್ಗಾರಿದಮ್ಸ್ನ ಈ ಥರ ಏನು ಮಾಡಿದ್ದೀವಿ, ಡಿಫೈನ್ ಮಾಡಿದ್ದೀವಿ. ಕಾನ್ಸ್ಟಂಟ್ ಟೈಮ್ ಅಲ್ಗಾರಿದಮ್ ಅಂದರೆ ಆ್ಯನ್ ಅಲ್ಗಾರಿದಮ್ ಡಸ್ ನಾಟ್ ಹ್ಯಾವ್ ಎನಿ ಲೂಪ್ ಹ್ಯಾವ್ ಟೈಮ್ ಕಾಂಪ್ಲೆಕ್ಸಿಟಿ 1. ಸೊ ಕಾನ್ಸ್ಟಂಟ್ಲಿ ಅದೇನಾಗುತ್ತೆ ಮೀನ್ಸ್, ಇವಾಗ ಒಂದು ಎಕ್ಸಾಂಪಲ್ ಹೇಳಿದ್ನಲ್ಲ, ನೀವು ಅದರಲ್ಲಿ ಯಾವುದೇ ಆ್ಯಕ್ಸಿಸ್ ಮಾಡೋಕೆ ಹೋಗ್ರಿ ಎಲಿಮೆಂಟ್ಸ್ನ, ಇಟ್ ಟೇಕ್ಸ್ ಓನ್ಲಿ 1 ಟೈಮ್, ಮೀನ್ಸ್ 1 ಸೆಕೆಂಡ್ ಅಂದರೆ 1 ಸೆಕೆಂಡಲ್ಲಿ ಎಲ್ಲ ಎಲಿಮೆಂಟ್ಸ್ನ ನಮಗೆ ಕೊಡುತ್ತೆ. ಇನ್ನೊಂದು ಸಲ ಹೇಳ್ತೀನಿ ನೋಡ್ರಿ. L ಇದೆ, Lಲ್ಲಿ ಒಂದು 4 ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ರಿ, 3 ಎಲಿಮೆಂಟ್ಸ್ ಇದಾವೆ ಅಂತ ಅನ್ಕೊಳ್ರಿ. ಪ್ರಿಂಟ್ L ಆಫ್ 1 ಅಂತ ಅಂದರೆ ಎಷ್ಟು ಟೈಮ್ ತೊಗೊಳ್ತೈತಿ, 3 ಪ್ರಿಂಟ್ ಮಾಡೋಕೆ. ಸೇಮ್ ಮತ್ತು ಪ್ರಿಂಟ್ L ಆಫ್ 3 ಅಂತ ಕೊಟ್ಟನೆ ಅಂತ ಅನ್ಕೊಳ್ರಿ. ಇದು ಪ್ರಿಂಟ್ ಮಾಡೋಕ್ಕೂ ಅದೇ ಟೈಮ್ ತೊಗೊಳ್ತಿಲ್ರಿ, ಏನು ಜಾಸ್ತಿ ಟೈಮ್ ತೊಗೊಳುತ್ತಾ, ಇಲ್ಲಲ್ಲ. ಸೊ ಅದಕ್ಕೆ ನಾವೇನಂತೀವಿ ಅಂದರೆ ಕಾನ್ಸ್ಟಂಟ್ ಟೈಮ್ ಅಲ್ಗಾರಿದಮ್ ಅಂತ ಕರಿತೀವಿ. ಅದ್ರದ್ದು ವೇರಿಯೇಷನ್ ಏನಾಗಲ್ಲ, ಅಲ್ಲಿ ಟೈಮು ಅದೇ ಟೈಮಲ್ಲಿ ನಮಗೆ ಔಟ್ಪುಟ್ ಬರುತ್ತೆ. ಅದಕ್ಕೆ ಇದು ಟೈಮ್ ಕಾಂಪ್ಲೆಕ್ಸಿಟಿ ಬಂದ್ಬಿಟ್ಟು 1 ಇದೆ. ಓಕೆ, ನೆಕ್ಸ್ಟು ಲೀನಿಯರ್ ಅಲ್ಗಾರಿದಮ್ ಅಂತ ಅಂದರೆ ಲೀನಿಯರ್ ಅಲ್ಗಾರಿದಮ್ ದಟ್ ಹ್ಯಾಸ್ ಎ ಲೂಪ್ ಹ್ಯಾವ್ ಟೈಮ್ ಕಾಂಪ್ಲೆಕ್ಸಿಟಿ n. ಸೊ ಲೂಪ್ ಅಂತ ಅಂದರೆ ಈಗ ವೈಲ್ ಲೂಪ್ ಹಾಕ್ತೀನಿ ನಾನು, ವೈಲ್ n ಈಸ್ ಲೆಸ್ ದೆನ್ 5. ಸೊ ಪ್ರಿಂಟ್ i = int ಇನ್ಪುಟ್ ಎನಿ ನಂಬರ್ ಅಂತ ಅನ್ಕೊಳ್ರಿ. n ನಮಗೆ ಎಲ್ಲಿ ತನಕ ಪ್ರಿಂಟ್ ಆಗುತ್ತೆ, 4 ತನಕ ಕಂಪ್ಲೀಟಾಗಿ ಪ್ರಿಂಟ್ ಆಗುತ್ತೆ. ಸೊ ಟೈಮ್ ಕಾಂಪ್ಲೆಕ್ಸಿಟಿ ಎದ್ರ ಮೇಲೆ ಡಿಪೆಂಡು, n ಮೇಲೆ ಡಿಪೆಂಡ, ಹೌ ಮೆನಿ ನಂಬರ್ಸ್ ವಿ ಆರ್ ಗೋಯಿಂಗ್ ಟು ಇನ್ಪುಟ್ನ. ಸೊ ಅದ್ರ ಮೇಲೆ ಡಿಪೆಂಡು. ಅದಕ್ಕೆ ದಟ್ ಹ್ಯಾಸ್ ಅ ಲೂಪ್, ಅದಕ್ಕೆ ನಾವು ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಕ್ವಾಡ್ರಾಟಿಕ್ ಟೈಮ್ ಅಂದರೆ ಲೂಪ್ ಇನ್ಸೈಡ್ ದಿ ಲೂಪ್, i ಮತ್ತು j ರನ್ ಆಗಲಿಕ್ಕೆ ಈ ಥರ ಪ್ಯಾಟರ್ನ್ 1 1 2 1 2 3. ಸೊ ಇದನ್ನು ಪ್ರಿಂಟ್ ಮಾಡಬೇಕು, ಕಾಲಮ್ನು ಪ್ರಿಂಟ್ ಮಾಡಬೇಕು. ಇಲ್ಲಿ ನಮ್ಮ ಟೈಮ್ ಕಾಂಪ್ಲೆಕ್ಸಿಟಿ ಏನಾಗುತ್ತೆ, ಲೂಪ್ ಇನ್ಸೈಡ್ ದಿ ಲೂಪ್. ಓಕೆ, ಈ ಥರ ಅಲ್ಗಾರಿದಮ್ಸ್ ಬಿಹೇವ್ಸ್ಗೆ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಸಮ್ ಟೈಮ್ ಕಾಂಪ್ಲೆಕ್ಸಿಟಿನ ಡಿಸ್ಕಸ್ ಮಾಡಬೇಕು ಅಂತ ಅಂದರೆ, ಸೊ ಅದರಲ್ಲಿ ಕಾನ್ಸ್ಟಂಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಅಂದರೆ ಎಕ್ಸಿಕ್ಯೂಷನ್ ಟೈಮ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಇನ್ಪುಟ್ ಸೈಜ್. ಆವಾಗಲೇ ಹೇಳಿದ್ನಲ್ಲ ಅದೇ ಎಕ್ಸಾಂಪಲ್. ಅಂದರೆ L = 1 2 3 ಇಷ್ಟು ಲಿಸ್ಟ್ ಆಫ್ ಎಲಿಮೆಂಟ್ಸ್ ಇದ್ದಾವೆ. ಪ್ರಿಂಟ್ ಶಾರ್ಟ್ಕಟ್ಟಾಗಿ ಬರಿತೀನಿ ನಾನು, L ಆಫ್ 2 ಅಂದರೆ 0 1 2, L ಆಫ್ 2 ಅಂದರೆ 3 ಪ್ರಿಂಟ್ ಆಗುತ್ತೆ. ಓಕೆ, ನಾನು ಮತ್ತೆ ಪ್ರಿಂಟ್ L ಆಫ್ 1 ಅಂತ ಕೊಟ್ಟರೆ 2 ಪ್ರಿಂಟ್ ಆಗುತ್ತೆ, L ಆಫ್ 0 ಕೊಟ್ಟರೆ 1 ಪ್ರಿಂಟ್ ಆಗುತ್ತೆ.
ಸೊ ಇದು ಪ್ರಿಂಟ್ ಮಾಡೋಕ್ಕೆ ಮತ್ತು 1 ಮತ್ತು 2 ಪ್ರಿಂಟ್ ಮಾಡೋಕ್ಕೆ ಏನಾದರೂ ಟೈಮ್ ವೇರಿಯೇಷನ್ ಆಗುತ್ತಾ? ಇಲ್ಲಲ್ಲ. ಸೊ ಇದಕ್ಕೆ ನಾವೇನಂತೀವಿ, ಕಾನ್ಸ್ಟಂಟ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಸೊ ದೇರ್ ಇಸ್ ನೋ ಎನಿ ಟೈಮ್ ಎಕ್ಸಿಕ್ಯೂಷನ್ ಟೈಮ್ ಡಸ್ ನಾಟ್ ಡಿಪೆಂಡ್ ಆನ್ ದಿ ಇನ್ಪುಟ್ ಸೈಜ್. ನೀವು ಎಷ್ಟೇ ಕೊಡ್ರಿ, 1000 ಇರಲಿ ಅವು ಲಿಸ್ಟ್, ಓಕೆ, ಅದರಲ್ಲಿ ಒಂದು ಎಲಿಮೆಂಟ್ನ ನಾನು ಆಕ್ಸೆಸ್ ಮಾಡಬೇಕು. ಎಲ್ ಈಕ್ವಲ್ ಟು ನೀವು ಇದನ್ನು 1000 ತನಕ ಕೊಡ್ರಿ, ಇದನ್ನು ನಾನು ಯಾವುದಾದ್ರೂ ಒಂದು ಎಲಿಮೆಂಟ್ನ ಆಕ್ಸೆಸ್ ಮಾಡ್ಬೇಕಂದ್ರೆ ಇಟ್ ಟೇಕ್ಸ್ ಮಿನಿಮಮ್ ಅಮೌಂಟ್ ಆಫ್ ಟೈಮ್, ಎಲ್ಲದಕ್ಕೂ ಅದು ಅಷ್ಟೇ ಟೈಮ್ ತೊಗೊಳುತ್ತೆ, ರೈಟ್. ಸೊ ಅದೇ ಥರ ನೆಕ್ಸ್ಟ್ ಬಂದರೆ ನಿಮಗೆ ಇಲ್ಲಿ ನೋಡ್ಬೋದು ಲೀನಿಯರ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಇದೆ. ಲೀನಿಯರ್ ಟೈಮ್ ಎಕ್ಸಿಕ್ಯೂಷನ್ ಟೈಮ್ ಇನ್ಕ್ರೀಸಸ್ ಲೀನಿಯರ್ಲಿ ವಿತ್ ಇನ್ಪುಟ್ ಸೈಜ್. ಎಷ್ಟು ನೀವು ಪ್ರಿಂಟ್ ಆಗ್ತೀರಾ ಅಂತ ಕೇಳ್ತಿರೋ ಅಷ್ಟು ಟೈಮು ಇನ್ಕ್ರೀಸ್ ಆಕೊಂತ ಹೋಗುತ್ತೆ, ಓಕೆ. ಅದೇ ಥರ ಲಾಗರಿಥಮಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಎಕ್ಸಿಕ್ಯೂಷನ್ ಟೈಮ್ ಗ್ರೋಸ್ ಲಾಗರಿಥಮಿಕಲಿ. ಇದಕ್ಕೆ ಎಕ್ಸಾಂಪಲ್ ಬೈನರಿ ಸರ್ಚ್. ಸೊ ಆಫ್ ಮಾಡಿಕೊಂಡು ಲೆಫ್ಟ್ ಸೈಡು ಮತ್ತು ರೈಟ್ ಸೈಡು ಸರ್ಚ್ ಮಾಡುತ್ತಲ್ಲ, ಇದಕ್ಕೆ ಜಸ್ಟ್ ಯು ರೈಟ್ ಎಕ್ಸಿಕ್ಯೂಷನ್ ಟೈಮ್ ಗ್ರೋಸ್ ಲಾಗರಿಥಮಿಕಲಿ, ದೆನ್ ಇಟ್ ಇಸ್ ಕಾಲ್ಡ್ ಆಸ್ ಲಾಗರಿಥಮಿಕ್ ಟೈಮ್ ಕಾಂಪ್ಲೆಕ್ಸಿಟಿ. ಇದ್ರದ್ದು ಸಿಂಬಲ್ ಕೂಡ ನೀವು ನೆನಪಿಟ್ಕೋಬೇಕು, ಓಕೆ. O1 ON ಅಂಡ್ O log n. ON log n ಅಂದರೆ ಲೀನಿಯರ್ಲಿ ಅಂಡ್ ಲಾಗರಿಥಮಿಕಲಿ ಟೈಮ್ ಕಾಂಪ್ಲೆಕ್ಸಿಟಿ ಅಂತಲೂ ಕರೀತಾರೆ. ಲೀನಿಯರ್ದಮಿಕಲಿ ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಏನು? ಎಕ್ಸಿಕ್ಯೂಷನ್ ಟೈಮ್ ಗ್ರೋಸ್ ಲೀನಿಯರ್ಲಿ ಅಂಡ್ ಲಾಗರಿಥಮಿಕಲಿ. ಅದರಲ್ಲೇ ಆನ್ಸರ್ ಇದೆ ನಮಗೆ, ಓಕೆ. ಅಂಡ್ ನೆಕ್ಸ್ಟ್ ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂದರೆ ಇಟ್ ಈಸ್ ಡಿನೋಟೆಡ್ ಬೈ O(n²). ಎಕ್ಸಿಕ್ಯೂಷನ್ ಟೈಮ್ ಗ್ರೋಸ್ ಕ್ವಾಡ್ರಾಟಿಕಲಿ, ಅದಕ್ಕೆ ನಾವು ಕ್ವಾಡ್ರಾಟಿಕ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಅಂದರೆ ಒಂದು ಅಲ್ಗರಿದಮ್ ಮೇಲೆ ಡಿಪೆಂಡ್ ಆಗುತ್ತೆ. ಇಲ್ಲಿ ಅದರಲ್ಲಿ ಲೂಪ್ಸ್ ಇದಾವ, ನೆಸ್ಟೆಡ್ ಲೂಪ್ಸ್ ಇದಾವ, ಅದರ್ವೈಸ್ ನೋ ಲೂಪ್ಸಾ, ಆ ಬೇಸ್ ಮೇಲೆ ದ ಎಕ್ಸಿಕ್ಯೂಷನ್ ಟೈಮ್ ಡಿಪೆಂಡ್ಸ್, ಓಕೆ. ಅಂಡ್ ಲಾಸ್ಟ್ ಒನ್ ಬಂದ್ಬಿಟ್ಟು ಸ್ಪೇಸ್ ಕಾಂಪ್ಲೆಕ್ಸಿಟಿ. ಸ್ಪೇಸ್ ಅಂದರೆ ಹೌ ಮಚ್ ಸ್ಪೇಸ್ ಆ್ಯನ್ ಅಲ್ಗರಿದಮ್ ಟೇಕ್ಸ್. ಮೆಮೊರಿ ಎಷ್ಟು ಯೂಸ್ ಮಾಡ್ಕೊಳ್ಳುತ್ತೋ, ಯುಟಿಲೈಸ್ ಮಾಡ್ಕೊಳ್ಳುತ್ತೋ ಅಂದರೆ ಇನ್ಪುಟ್ ಅಲ್ಗರಿದಮ್ಮು, ಅದಕ್ಕೆ ನಾವು ಸ್ಪೇಸ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಅಮೌಂಟ್ ಆಫ್ ಮೆಮೊರಿ ಯೂಸ್ಡ್ ಬೈ ಆನ್ ಅಲ್ಗರಿದಮ್. ಅದರಲ್ಲಿ ಕಾನ್ಸ್ಟಂಟ್ ಸ್ಪೇಸ್ ಮತ್ತು ಲೀನಿಯರ್ ಸ್ಪೇಸ್ ಅಂತ ಇದೆ. ಇದು ಏನು ಎಕ್ಸಾಮಲ್ಲಿ ಕೇಳಿಲ್ಲ, ನಿಮಗೆ ಕೇಳಿದರೆ ಇದನ್ನೇ ಕೇಳ್ತಾರೆ 2 ಮಾರ್ಕ್ಸ್ಗೆ. ಬೆಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ. ಅಂದರೆ ಬೆಸ್ಟ್ ಕೇಸ್ ಅಂದರೆ ಅಲ್ಗರಿದಮ್ ಪರ್ಫಾರ್ಮ್ಸ್ ಮಿನಿಮಮ್ ಅಮೌಂಟ್ ಆಫ್ ವರ್ಕ್. ಅಂದರೆ ಇನ್ ಮಿನಿಮಮ್ ಅಮೌಂಟ್ ಆಫ್ ವರ್ಕಲ್ಲಿ ನಮಗೆ ಎಫೆಕ್ಟಿವ್ ಆಗಿ ರಿಸಲ್ಟ್ಸ್ ಬಂದರೆ ಅದಕ್ಕೆ ಬೆಸ್ಟ್ ಕೇಸ್ ಅಂತ ಕರಿತೀವಿ. ಅದೇ ಅಲ್ಗರಿದಮ್ ಪರ್ಫಾರ್ಮ್ಸ್ ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವರ್ಕ್. ಮ್ಯಾಕ್ಸಿಮಮ್ ಅಮೌಂಟ್ ಆಫ್ ವರ್ಕ್ ಮೀನ್ಸ್ ಟೇಕ್ಸ್ ಲಾಟ್ ಆಫ್ ಟೈಮ್ ಆ್ಯಂಡ್ ಟೇಕ್ಸ್ ಲಾಟ್ ಆಫ್ ಮೆಮೊರಿ, ದೆನ್ ಇಟ್ ಈಸ್ ಕಾಲ್ಡ್ ಆಸ್ ವರ್ಸ್ಟ್ ಕೇಸ್ ಕಾಂಪ್ಲೆಕ್ಸಿಟಿ ಅಂತ ಕರಿತೀವಿ. ಇವು ಕೂಡ ನಿಮಗೆ 2 ಮಾರ್ಕ್ಸ್ ಕೇಳೋ ಕ್ವಶನ್ ಆಗಿರುತ್ತೆ. ಇವು ಭಾಳ ಇಂಪಾರ್ಟೆಂಟ್, ಇವು ಬೆಸ್ಟ್ ಕೇಸ್ ಆ್ಯಂಡ್ ವರ್ಸ್ಟ್ ಕೇಸ್, ಓಕೆ. ದಿಸ್ ಈಸ್ ಅಬೌಟ್ ಏನಪ್ಪ ಅಂತ ಅಂದರೆ ಸ್ಪೇಸ್ ಕಾಂಪ್ಲೆಕ್ಸಿಟಿ ಆ್ಯಂಡ್ ಟೈಮ್ ಕಾಂಪ್ಲೆಕ್ಸಿಟಿ ಅಂತ. ಸೊ ಈ ಯೂನಿಟು ಕೂಡ ನಿಮಗೆ ಎಕ್ಸಾಮ್ಗೆ ಭಾಳ ಮುಖ್ಯವಾದ ಯೂನಿಟ್ ಆಗಿರುತ್ತೆ. ಸೊ ಪ್ರತಿಯೊಂದು ಸ್ಟೆಪ್ಸ್ನು ನೀವು ಇಲ್ಲಿ ನೋಡ್ಕೋಬೇಕು. ಅಲ್ಗರಿದಮ್ಸ್ ಆಗಿರ್ಬೋದು, ವರ್ಕಿಂಗ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಎಕ್ಸಾಂಪಲ್ಸು ಕೂಡ ಆಗಿರ್ಬೋದು, ಓಕೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.